ಸ್ನೇಹಿತರೆ, ನಿಮ್ಗೆಲ್ರಿಗೂ ನಮ್ಮ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರು ವಿಶ್ವವಿದ್ಯಾಲಯದ BSc 3ನೇ ಸೆಮಿಸ್ಟರ್ನ ಕನ್ನಡ ತರಗತಿ 3ನೇ ಅವಧಿ. ಇಲ್ಲಿ ಇವತ್ತು ನಾವು ಖಾಂಡವವನ ದಹನ ಈ ಪದ್ಯ ಭಾಗದ ಸರಳವಾದ ಗದ್ಯಾನುವಾದವನ್ನು ವಿಸಂಧಿ ಮಾಡಿ ಓದಿಕೊಳ್ಳುವ ಮೂಲಕ ಗ್ರಹಿಸೋದಕ್ಕೆ ಪ್ರಯತ್ನ ಮಾಡೋಣ. ಅರ್ಜುನ ಅಗ್ನಿಗೆ ವನವನ್ನ ಆಹುತಿ ಕೊಡಲಿಕ್ಕೆ ನಿರ್ಣಯ ಮಾಡಿದ್ದಾನೆ. ಹಾಗೆ ನಿರ್ಣಯಿಸಿದ ನಿರ್ಣಯಕ್ಕೆ ಆಕ್ಷೇಪ ತೆಗೆದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಆ ಖಾಂಡವವನವನ್ನ ತೋರಿಸ್ತಾ ಅವನಿಗೆ ಆ ಖಾಂಡವವನದ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ವಿವರಿಸ್ತಾನೆ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ಏನೇ ಸೊಗಯಿಸುವ ಖಾಂಡವವನಮಂ ವನರುಹನಾಭಂ. ವನರುಹನಾಭ ಅಂದ್ರೆ ಶ್ರೀಕೃಷ್ಣ. ವಿಕ್ರಮಾರ್ಜುನ ಅಂದ್ರೆ ಪರಾಕ್ರಮಿಯಾದ ಅರ್ಜುನ, ಅವನಿಗೆ ತೊಳಲ್ದು ತೋರಿ ಅಲ್ಲಿ ನಡೆದಾಡ್ತಾ ಆ ವನವನ್ನ ಇವನಿಗೆ ತೋರಿ. ಅಲರಂ ನೋಯಿಸದೆ ಒಯ್ಯನೆ ಅಳಿಗಳ್ ಬಂಡ ಉಣ್ಬುವ ಆಟಂ ಬಂಡುಣ್ಬುವಾಟಂ ಅಂದು ಬಂದು ಅಲೆಯಲ್ಕೆ ಅಣ್ಮದು ಗಾಳಿ ಸೂರ್ಯ ಕಿರಣಾನೀಕಕ್ಕಂ ಎಂದಪ್ಪೊಡಂ ಸಲವು ಇಲ್ಲಿ ಉದ್ಧತ ಸಿದ್ಧ ಖೇಚರರ್ ತಾಂ ಅಳ್ವೇರಿಯೋಗಿ ಇಂತು ನಿಚ್ಚಲುಂ ಓರಂತಿರೆ ಕಾವರ್ ಈ ದೊರೆತು ಕಾಪು ಈ ನಂದನಕ್ಕೆ ಇಂದ್ರನ. ಅಲರಂ ನೋಯಿಸದೆ ಒಯ್ಯನೊಯ್ಯನೆ, ಹೂವುಗಳನ್ನು ನೋಯಿಸದಂತೆ ನಿಧಾನವಾಗಿ ದುಂಬಿಗಳು ಬಂಡನ್ನು ಉಣ್ಣುತ್ತವೆ. ಇಲ್ಲಿ ಬಂದು ಅಲೆಯಲ್ಕೆ ಅಣ್ಮದು ಗಾಳಿ ಬಿರುಗಾಳಿಯಾಗಿ ಬೀಸುವುದು ಕೂಡ ಇಲ್ಲ. ಸೂರ್ಯ ಕಿರಣ ಆನೀಕಕ್ಕಂ ಎಂದಪ್ಪಡಂ ಸಲವು ಇಲ್ಲಿ. ಸೂರ್ಯ ಕಿರಣಗಳು ಎಂದೂ ಕೂಡ ಈ ಖಾಂಡವವನದ ತಳಕ್ಕೆ ತಲುಪಿಯೇ ಇಲ್ಲ. ಉದ್ಧತ ಸಿದ್ಧ ಖೇಚರರ್ ತಾಂ ಅಳ್ವೇರಿಯೋಗಿ ಇಂತು ನಿಚ್ಚಲುಂ ಓರಂತಿರೆ ಕಾವರ್. ಪರಾಕ್ರಮಿಗಳಾದಂತಹ ಸಿದ್ಧರರು ಖೇಚರರು ಅವರುಗಳೇ ತಾವು ಆಳುಗಳ ರೀತಿಯಲ್ಲಿ ಸುತ್ತುವರಿದು ಈ ಖಾಂಡವವನವನ್ನ ಕಾವಲು ಕಾಯ್ತಾ ಇದ್ದಾರೆ. ನಿತ್ಯವೂ ಕಾವಲು ಕಾಯ್ತಾ ಇದ್ದಾರೆ. ಈ ದೊರೆತು ಕಾಪು ಈ ನಂದನಕ್ಕೆ ಇಂದ್ರನ. ಈ ಇಂದ್ರನ ನಂದನವನಕ್ಕೆ ಈ ಒಂದು ದೊಡ್ಡ ಕಾವಲು ಇದೆ. ಒಮ್ಮೆ ತೊಳಲ್ದು ನೋಡಿ ಬನಮಂ ಅಘವಂ ಶಚಿಪೂತ ಚೂತಮಂ ನಿರ್ಮಿದ ಅಶೋಕವಲ್ಲರಿಯ ಪಲ್ಲವಂ ಒಂದನೆ ಕೊಯ್ದು ರಾಗದಿಂ ಸೋನ್ಮುಡಿಯೊಳ್ ತಗುಳ್ಚಿದೊಡೆ ಸೂಳನೆ ಬಾರಿಸಿದಂ ದಲ್ ಎಂದೊಡೆ ಇಂಕುರ್ಮೆಯ ಮಾತು ಮೆಚ್ಚುವನಿತರ್ಕೆ ಬಳ್ಳಾರಿ ಸುರಾರಿಯೇ. ಒಮ್ಮೆ ಒಂದ್ಸಾರಿ ತೊಳಲ್ದು ಹಾಗೆ ನಡೆಯುತ್ತಾ ನೋಡುತ್ತಾ ಬನಮಂ ವನವನ್ನು ಅಘವಂ ಇಂದ್ರನು ಶಚಿ ಇಂದ್ರನ ಪತ್ನಿ ಶಚಿಯು ಪೂತಚೂತಮಂ ನಿರ್ಮಿದ ಅಶೋಕವಲ್ಲರಿಯ ಪಲ್ಲವಂ ಒಂದನೆ ಕೊಯ್ದು ರಾಗದಿಂ ಸೋರ್ಮುಡಿಯೊಳ್ ತಗುಳ್ಚಿದೊಡೆ. ಚಿಗುರಿದ ಅಶೋಕ ವೃಕ್ಷದ ಚಿಗುರೊಂದನ್ನ ಕೊಯ್ದು ರಾಗದಿಂ ಪ್ರೀತಿಯಿಂದ ಸೋರ್ಮುಡಿಯೊಳ್ ತಗುಳ್ಚಿದೊಡೆ ತನ್ನ ಮುಡಿಯಲ್ಲಿ ಆಕೆ ಮುಡಿದುಕೊಂಡಾಗ ಸೂಳನೆ ಬಾರಿಸಿದಂ ತಕ್ಷಣವೇ ಅವಳನ್ನು ಅವನು ಗದರಿಸಿದ. ದಲ್ ಎಂದೊಡೆ ಇಂಕೂರ್ಮೆಯ ಮಾತು ಮೆಚ್ಚುವನಿತರ್ಕೆ ಬಳ್ಳಾರಿಯಂ ಅಸುರಾರಿಯಂ. ಬಳ್ಳಾರಿ ಅಂತಂದ್ರೆ ಇಲ್ಲಿ ಇಂದ್ರ ಅಂತ ತಿಳಿಬೇಕು ನಾವು. ಅವನಿಗೆ ಇದು ಈ ವನವನ್ನ ಕಂಡ್ರೆ ತುಂಬಾ ಪ್ರೀತಿ ಇತ್ತು. ಅವನು ಎಷ್ಟು ಈ ವನವನ್ನ ಪ್ರೀತಿಸ್ತಾನೆ ಮತ್ತು ಕಾಳಜಿ ಮಾಡ್ತಾನೆ ಅನ್ನೋದು ಈ ಘಟನೆಯಿಂದ ನಮ್ಗೆ ಗೊತ್ತಾಗ್ತದೆ. ಕೃಷ್ಣ ಅರ್ಜುನನಿಗೆ ಈ ಹಿಂದೆ ನಡೆದ ಒಂದು ಘಟನೆಯನ್ನ ಹೇಳ್ತಾ ಇದ್ದಾನೆ. ಈ ವನವನ್ನ ನೋಡುವುದಕ್ಕೆ ಅಂತ ಹೇಳಿ ಇಂದ್ರ ಮತ್ತು ಇಂದ್ರನ ಹೆಂಡತಿ ಶಚಿ ಇಬ್ಬರೂ ವನವಿಹಾರಕ್ಕೆ ಖಾಂಡವವನಕ್ಕೆ ಬರ್ತಾರೆ. ಹಾಗೆ ಬಂದಾಗ ಚಿಗುರಿದ್ದ ಅಶೋಕ ವೃಕ್ಷದ ಒಂದು ಸಣ್ಣ ಚಿಗುರನ್ನ ಕೊಯ್ದು ಮುಡಿಯಲ್ಲಿ ಮುಡಿಯೋದಕ್ಕೆ
ಆಕೆ ಪ್ರಯತ್ನಿಸ್ತಾಳೆ. ಅವಾಗ ತಕ್ಷಣ ಅವಳನ್ನು ತಡೆದು ಇವನು ಗದರಿಸಿ ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಾನೆ. ಈ ವನದ ಮೇಲೆ ಇಷ್ಟು ಪ್ರೀತಿ ಅವನಿಗೆ ಇರುತ್ತೆ. ಏನು ಹಾಗೆಲ್ಲ ವನವನ್ನ ಬೇರೆಯವ್ರು ಯಾರು ಬೇಕಾದರೂ ಅನುಭವಿಸಲಿ ಬಳಸಲಿ ಅಂತ ಬಿಟ್ಬಿಡೋದಕ್ಕೆ ಇಂದ್ರ ಏನು ಶ್ರೀಕೃಷ್ಣ ಅಂತ ತಿಳ್ಕೊಂಡಿದ್ಯೇನು? ಮುರಾಸುರಾರಿ ಅಂದ್ರೆ ಶ್ರೀಕೃಷ್ಣ. ಇಂದ್ರನೇನು ಶ್ರೀಕೃಷ್ಣ ಅಂತ ಅನ್ಕೊಂಡಿದ್ಯೇನೋ? ಇಂದ್ರ ಏನ್ ದಾನ್ಗಿಸ್ಗ ಅನ್ಕೊಂಡಿದ್ಯೇನೋ? ಹಂಗೆಲ್ಲ ಬಿಟ್ಬಿಡೋದಿಲ್ಲ ವನವನ್ನ ಯಾರಿಗಾದ್ರೆ ಅವರಿಗೆ. ನೀನು ಅಗ್ನಿಗೆ ಆಹುತಿ ಕೊಡೋದಕ್ಕೆ ನಿರ್ಣಯ ಮಾಡಿದ್ಯಲ್ಲ, ಇಂದ್ರ ನೀನ್ ಸುಮ್ಮನೆ ಬಿಡ್ತಾನೆ ಅಂತ ಅರ್ಜುನನನ್ನ ಶ್ರೀಕೃಷ್ಣ ಇಲ್ಲಿ ನಿಂದಿಸ್ತಾನೆ, ಆಕ್ಷೇಪಿಸ್ತಾನೆ. ಮುಂದೆ ನೋಡಿ, ಇಂತಪ್ಪ ಬನವನ್ ಇದನ್ ಇನ್ ಎಂತು ಅನಲನನ್ ಉಡಲ್ ಎಂದು ಪೊಂಡೈ. ಇಂತಹ ಈ ವನವನ್ನ ನೀನು ಇನ್ನೆಂತು ಇನ್ನು ಹೇಗೆ ಧೈರ್ಯ ಮಾಡಿ ಅನಲನನ್, ಅನಲ ಅಗ್ನಿ, ಅಗ್ನಿಗೆ ಊಡಲೆಂದು ಪೂಂಡೈ. ಪೂಂಡೈ ಪ್ರತಿಜ್ಞೆ ಮಾಡಿದೆ, ಮಾತು ಕೊಟ್ಟೆ, ಅವನಿಗೆ ಆಹುತಿ ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಮುಂಪುಂಡಂತೆ ಓಡು. ಆಯ್ತು, ನೀನು ಪ್ರತಿಜ್ಞೆ ಮಾಡಿಬಿಟ್ಟಿದೀಯ, ನಿನ್ ಮಾತು ಮೀರೋದು ಬೇಡ, ನೀನು ವಚನ ಭ್ರಷ್ಟ ಆಗೋದು ಬೇಡ. ಮುಂಪುಂಡಂತೆ ಓಡು. ಆಯ್ತು, ಕೊಡು ಅವನಿಗೆ, ಅಗ್ನಿಗೆ. ಪೂಡು ಶಿತಶರ ಸಂತತಿಯಂ ಬಿಲ್ಲಳ್. ಹೇಗೆ ನೀನ್ ತಡೆದೆ ಪಾಯ್? ನಿನ್ನ ಹರಿತವಾದ ಬಾಣ ಸಮೂಹವನ್ನ ನೀನು ಬಿಲ್ಲಿಗೆ ಎದೆಯೇರಿಸು. ಯಾಕೆ ತಡ ಮಾಡ್ತೀಯ? ಹೋಗು, ಅವನಿಗೆ ಆಹುತಿಯನ್ನ ನೀಡು. ಪರಮಾಣುವನಿತು ಬನದೊಳ್ ಚರಾಚರಂ ಪೋಗೆ ತಣಿಯನ್ ಅನಲನ್. ಅದಕ್ಕೆ ಆಂ ನೆರಮನ್ ನೆರಂ ಅಪ್ಪೆನ್. ಉಗ್ರ ಕಿನ್ನರ ಸುರ ಧನುಜ ಉರಗರ ಕದನಮೆಂ ನಿನಗರಿದೆ. ಪರಮಾಣು ಅನಿತು, ಒಂದೇ ಒಂದು ಪರಮಾಣುವಿನಷ್ಟು ಅಣುವಿನಷ್ಟು ಕೂಡ ಬನದಲ್ಲಿ ಚರವೇ ಆಗಲಿ ಅಚರವೇ ಆಗಲಿ ಹೊರಗೆ ಹೋದರೆ ಈ ಅನಲ ತಣಿಯನ್, ಅವನು ತಣಿಯುವುದಿಲ್ಲ, ಅವನು ತೃಪ್ತಿ ಪಡುವುದಿಲ್ಲ. ತಣಿಯನ್ ಅನಲನ್. ಅದಕ್ಕೆ ಆಂ ನೆರಮಂ ಅಪ್ಪೆನ್, ನಾನು ನಿನಗೆ ನೆರವನ್ನ ನೀಡುತ್ತೇನೆ. ಉಗ್ರ ಕಿನ್ನರ ಸುರ ಧನುಜ ಉರಗ. ಉಗ್ರರಾದಂತಹ ಕಿನ್ನರರು, ದೇವತೆಗಳು, ರಾಕ್ಷಸರು, ಪನ್ನಗರು, ಉರಗ ಅಂದ್ರೆ ಸರ್ಪಲೋಕದ ನಾಗರು, ಅವರ ಜೊತೆಗಿನ ಕದನ ನಿನಗರಿದೆ. ನಿನಗೆ ಗೊತ್ತಿಲ್ಲದೆ ಇರೋದೆ, ನಿನ್ಗೇನ್ ಮಹಾ ದೊಡ್ಡದೆ, ಏನಲ್ವಲ್ಲ, ಹೊರಡು. ಎಂಥದ್ದೇ ಪ್ರಸಂಗ ಬಂದ್ರು ನೀನು ನಿಗ್ರಹಿಸು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅರ್ಜುನನಿಗೆ ಬೆಂಬಲವನ್ನ ಕೊಡ್ತಾನೆ. ಎಂಬುದು ಹೀಗೆ ಹೇಳಿದಾಗ ಅಂತೆಗೇವೆನ್ ಎನ್ನ ಸಾಹಸಮಂ ನೋಡಿಂ ಎಂದು, ಹಾಗೆ ಮಾಡ್ತೀನಿ, ನನ್ನ ಸಾಹಸವನ್ನು ನೀವು ನೋಡಿ ಅಂತ ಹೇಳಿ ವಿಕ್ರಾಂತ ತುಂಗನ್, ಪರಾಕ್ರಮಿ, ಉತ್ತುಂಗ ಪರಾಕ್ರಮಿ ಅಂತಹ ಅರ್ಜುನ ಉತ್ತುಂಗ ಭುಜ ಪರಿಘದ ಎರಡು ದೆಸೆಯೊಳಂ. ಭುಜ ಪರಿಘ, ಪರಿಘ ಅಂತಂದ್ರೆ ಆಕ್ಚುಲಿ ಗದೆ ಅಂತ, ಅಂದ್ರೆ ಗದಾರೂಪ ಪಡೆದಿದ್ದ ಭುಜದ ಎರಡು ದೆಸೆಯೊಳಂ, ಎರಡು ಕಡೆಯಲ್ಲಿ ತವದೊಣೆಗಳಂ ಬಿಗಿದು, ಬತ್ತಳಿಕೆಗಳನ್ನ ಬಿಗಿದು, ಗಾಂಡೀವವನ್ನು ಏರಿಸಿ, ಗಾಂಡೀವ ಬಿಲ್ಲನ್ನ ಎದೆಯೇರಿಸಿ, ನೀವಿ ಜೇವೊಡೆದು ಅದನ್ನ ಜೊಯ್ ಅಂತ ಜಿಂಕಾರ ಮಾಡಿ, ದಿವ್ಯಾಸ್ತ್ರಗಳನ್ನು ಹಿಡಿದು, ದಿವ್ಯಾಸ್ತ್ರಗಳನ್ನ ಕೈಯಲ್ಲಿ ಹಿಡಿದು, ಕೈ ತೀವಿಕೊಂಡು ಕೈಗೆ ಹಿಡಿದುಕೊಂಡು ಅಗ್ನಿದೇವನನ್ನು ನೋಡಿ, ಅಗ್ನಿದೇವನ ಕಡೆಗೆ ನೋಡಿ, ಊಡಿಗೆ ನಿಮ್ಮ ಮೇಯ ಪಸಿವು ಅಂತ ವಿರೋಧಿಗಳು ಎನ್ನ ಕೈಯೊಳ್ ಕಾಡುಗೆ ಕೊಳ್ಳೆಂ ಒಣ್ಣೆಂ ಎನೆ ಕೇಳ್ದ ಅನಲಂ ಪರಸುತ್ತಂ. ಆ ಲಯ ಕ್ರೀಡೆಯೊಳ್ ಈ ಚರಾಚರಮುಮಂ ಸುಡುವ ಅಂದಿನ ಮೇಗಂ ಅಗ್ಗಳಂ ಮಾಡಿ ತಗುಳ್ದು ನೀಳ್ದು ಬಳೆದು ಅರ್ವಿಸೆ ಪರ್ವಿದನ್ ಅವನಂತಮ. ಅರ್ಜುನ ಅವನಿಗೆ ಹೇಳ್ತಾನೆ, ಓಡಿಗೆ ನಿಮ್ಮ ಮೇಯ ಪಸಿವು, ವನವನ್ನ ಸುಡಬೇಕು ಅನ್ನುವ ನಿಮ್ಮ ಈ ಹಸಿವು ಇಂಗಲಿ. ಆಂತ ವಿರೋಧಿಗಳು, ನನ್ನನ್ನ ಎದುರಿಸಿ ಯುದ್ಧಕ್ಕೆ ಬಂದು ನಿಂತ ವಿರೋಧಿಗಳು ಎನ್ನ ಕೈಯೊಳ್ ಕಾಡುಗೆ, ನನ್ನ ಕೈಯಲ್ಲಿ ಸೋಲಲಿ. ಕೊಳ್ಳಿಂ ಉಣ್ಣಿಂ ಎನೆ, ತಗೊಳ್ಳಿ, ಊಟ ಮಾಡಿ ಈ ವನವನ್ನ ಎನ್ನಲು ಕೇಳ್ದನ್ ಅನಲ, ಆ ಅನಲ ಅದನ್ನು ಕೇಳಿ ಪರಸುತ್ತಂ, ಅವನನ್ನ ಅರ್ಜುನನನ್ನ ಹರಸುತ್ತಾ, ಆ ಲಯ ಕ್ರೀಡೆಯೊಳ್ ಚರಾಚರಮುಮಂ ಸುಡುವಂದಿನ ಮೇಘಂ ಅಗ್ಗಳಂ ಮಾಡಿ. ಲಯ ಕ್ರೀಡೆ, ಲಯ ಕ್ರೀಡೆ ಅಂತಂದ್ರೆ ಈ ದೇವತೆಗಳಿಗೆ ಈ ಲೋಕವನ್ನ ಪ್ರಳಯ ಮಾಡುವುದು ಒಂದು ಕ್ರೀಡೆ. ಅಂತಹ ಪ್ರಳಯ ಮಾಡುವ ಕ್ರೀಡೆಯಲ್ಲಿ ಚರಾಚರವನ್ನ ಸುಡುವ ಒಂದು ಉಗ್ರ ರೂಪಕ್ಕಿಂತಲೂ ಅಗ್ಗಳವಾದ, ಇನ್ನೂ ಹೆಚ್ಚಿನದಾದ
ಉಗ್ರ ರೂಪವನ್ನ ತಾಳ್ದು ಈ ಅನ್ನಲ್ಲ ಈ ಅಗ್ನಿ ನೀಳ್ದು ಬಳೆದು ಅರ್ವಿಸೆ ಪರ್ವಿದನ್ನು ಅವನಂತಮನು ಬೆಳೆದು ಹಬ್ಬಿ ಆ ಇಡೀ ವನವನ್ನೆಲ್ಲ ಆವರಿಸಿಕೊಂಡ, ಸುತ್ತುವರಿದ. ಫಳಕರ್ಪೂರ ಲವಂಗ ಲುಂಗ ಲವಳಿ ಹಿಂತಾಳ ತಾಳಿ ತಮಾಳ ಲತಾ ಸುಂದರ ನಂದನ ಕಳುರೆ மும் தன்னர்ச்சிகள் வந்து மொக்களம் எத்தம் சுயுத்தும் இருப்ப ரசமம் சுயுத்தும் இருப்ப ரசಮಂ ಮುಂಪೀರ್ದು ಕೊಂಡಂ ಮನಂಗೊಳೆ ಸಪ್ತಾರ್ಚಿ ಪೊದಳ್ದು ನೀಳ್ದು ಹೊಸಗಿಯಿಂದ ಅಪೋಷಣಂ ಕೊಳ್ಳಬಹುದು. ಫಲಕರ್ಪೂರ ಫಲಭರಿತವಾದಂತಹ ಕರ್ಪೂರದ ಮರಗಳು, ಲವಂಗ, ಲುಂಗ, ಲವಳಿ, ಹಿಂತಾಳ, ಖರ್ಜೂರದ ಮರ, ಮಾದಳ ಫಲದ ಮರ, ತಾಳೆಯ ಮರ, ಹೊಂಗೆಯ ಮರ, ಸುಂದರವಾದ ಲತೆ ಬಳ್ಳಿಗಳು, ಲತಾ ಸುಂದರ ನಂದನ ಕಳುರೆ மும் தன்னர்ச்சிகள் ಬಂದು ಮಕ್ಕಳಂ ಎತ್ತಂ ಸುರಿಯುತ್ತಂ ಏರ್ಪರಸಮಂ. ಮುಂ ತನ್ನರ್ಚಿಗಳು ನಂದನ ಕಳುರೆ ಅಂತಲ್ಲ, ನಂದನವನವನ್ನ ಮೀರಿಸುವ ಹಾಗೆ ಇದ್ದಂತಹ ಆ ಒಂದು ಕಾಂಡವವನ ಅದನ್ನ ತನ್ನರ್ಚಿಗಳು ಬಂದು ಮಕ್ಕಳಂ ಎತ್ತಂ ಸುರಿಯುತ್ತಂ ಏರ್ಪರಸಮಂ. ತನ್ನರ್ಚಿಗಳು ಅಂತಂದ್ರೆ ತನ್ನ ಬೆಂಕಿಯ ಕೆನ್ನಾಲಿಗೆಗಳು ಬಂದು, ಆ ಅಗ್ನಿಯ ಕೆನ್ನಾಲಿಗೆಗಳು ಬಂದು ಎತ್ತಲು ಸುತ್ತಲೂ ಸುರಿಯುತ್ತಿದ್ದ ಆ ಹಸಿ ಮರ ಗಿಡ ಬಳ್ಳಿಗಳ ರಸವನ್ನ ಇವನು ತನ್ನ ಬೆಂಕಿಯ ಕೆನ್ನಾಲಿಗೆಗಳನ್ನ ಚಾಚಿ ಹೀರಿಕೊಂಡ. ಮನಂಗೊಳೆ ಸತ್ತೋರ್ಚಿ ಪೊದಳ್ದು ನೀಳ್ದು ಹೊಸಗಿಯಿಂದ ಅಪೋಷಣಂಗೊಳ್ಳುವವಲ್. ಒಂದು ರೀತಿಯಲ್ಲಿ ಮಹಾಪ್ರಳಯಾಗ್ನಿ, ಸತ್ತಾರ್ಚಿ ಪ್ರಳಯಾಗ್ನಿ ಹಬ್ಬಿ ನೀಳ್ದು ಪಸರಿಸಿ ಆನಂದದಿಂದ ಹೊಸಗಿಯಿಂದ ಅಪೋಷಣವನ್ನ ತೆಗೆದುಕೊಳ್ಳುವ ಹಾಗೆ ಇವನು ಮನಸ್ಫೂರ್ತಿಯಾಗಿ ಆ ಹಸಿ ಮರಗಳ ರಸವನ್ನ ಬೆಂಕಿಯಲ್ಲಿ ಸೀದು ಹೀರಿಕೊಂಡ. ಈ ಅಗ್ನಿ ಹೇಗೆ ಅಲ್ಲಿನ ಎಲ್ಲ ಸಮೃದ್ಧವಾದ ಗಿಡ ಮರ ಬಳ್ಳಿ ಫಲಭರಿತವಾದಂತಹ ಮರ ಗಿಡಗಳನ್ನೆಲ್ಲ ಆಪೋಷಣ ತಗೊಂಡ ಅಂತ ವರ್ಣಿಸ್ತಾನೆ. ಈ ವರ್ಣನೆಯನ್ನ ನಾವು ಕೇವಲ ಡ್ರೈ ಆಗಿ ಅರ್ಥವನ್ನ, ಸಾರವನ್ನ, ಗದ್ಯರೂಪವನ್ನ ಗ್ರಹಿಸುವುದಕ್ಕೆ ಮಾತ್ರವೇ ನಾವು ತಿಳ್ಕೊಂಡ್ರೆ ಅದರಿಂದ ಹೆಚ್ಚೇನು ಪ್ರಯೋಜನವಿಲ್ಲ. ನೀವು ಪರೀಕ್ಷೆಗೇನೋ ಒಂಚೂರು ಉತ್ತರ ಬರೀಬಹುದು ಅಷ್ಟೇ. ಆದ್ರೆ ನೀವು ನಿಜವಾಗಿಯೂ ಇದನ್ನು ಓದಬೇಕಾಗಿರೋದು ಹೀಗೆ ಯಾಕೆ ಒಂದು ವನವನ್ನ ಸುಡುವ ಕೆಲಸವನ್ನ ವರ್ಣಿಸಲಾಗ್ತಾ ಇದೆ, ಹೀಗೆ ಯಾಕೆ ದೊರೆಯಾದ ಅರ್ಜುನ, ಪರಾಕ್ರಮಿಯಾದ ಅರ್ಜುನ, ದೈವಾಂಶ ಸಂಭೂತನಾದ ನರನ ಅಂಶವಾದ ಅರ್ಜುನ ಕೃಷ್ಣನ ಸಹಾಯದಿಂದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವಿನ ಅವತಾರ ಅಂತ ಪುರಾಣಗಳಲ್ಲಿ ಕರೆಸಿಕೊಂಡಿರುವ ದೈವರೂಪಿಯಾದ ಮಾನವನಾದ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಹೇಗೆ ಇನ್ನೊಂದು ದೈವರೂಪಿಯಾದ ಅಗ್ನಿದೇವನಿಗೆ ಆಹುತಿಯನ್ನ ಕೊಡ್ತಾನೆ. ಯಾಕೆ ಕೊಡ್ತಾನೆ? ಇವರೆಲ್ಲರೂ ಸೇರಿಕೊಂಡು ಯಾಕೆ ಹೀಗೆ ಪ್ರಕೃತಿಯನ್ನ ಅಪೋಷಣ ತಗೋತಾರೆ? ಇದರ ಹಿಂದಿನ ಕಾರಣ ಏನಿರಬಹುದು? ಈ ತರದ ಪ್ರಶ್ನೆಗಳನ್ನ ನಾವು ಈ ಓದಿನ ನಡುವೆ ಕೇಳಿಕೊಂಡ್ರೆ ಅವಾಗ ಈ ಓದು ನಮಗೆ ಹೆಚ್ಚು ಉಪಯುಕ್ತ ಆಗ್ತದೆ. ನಾನು ಇನ್ನೊಂದು ತರಗತಿಯಲ್ಲಿ ಈ ಪ್ರಶ್ನೆಗಳನ್ನೆಲ್ಲ ಚರ್ಚೆ ಮಾಡಿರೋದ್ರಿಂದ ನಾನು ಈಗ ಆ ಪ್ರಶ್ನೆಗಳನ್ನ ಲಂಬಿಸೋದಿಲ್ಲ. ಸುಮ್ಮನೆ ನಿಮ್ಮ ಮನಸ್ಸಿನ ಎದುರು ಆ ಪ್ರಶ್ನೆಗಳನ್ನಾಗಿ ಇಟ್ಟು ನಾನು ಮುಂದಕ್ಕೆ ವಿಸಂಧಿ ಕೆಲಸಕ್ಕೆ ಹೊರಡ್ತೇನೆ. ಮುಂದಿನ ಪದ್ಯ ನೋಡಿ. ನನೆ ಕೊನೆಯ ತಳಿರ ಪೂವಿನ ಬನಮನ್ ಅನಿತುಂ ಶಿಖಿಗಳ್ ಅಳುರೆ ಬೆಂಕೆಯ ಪೊಯ್ದು ಊರ್ವಿನೊಳೆ ಕೊರೆಗಿರ್ದ ಲತೆಗಳ ಕೊನೆಗೊನೆಯನೆ ದಹನನ್ ಅಳುರುದ್ದು ಕೊನೆಗೊಂಡ. ನನೆ ಕೊನೆ ಅಂತಂದ್ರೆ ಹೂವಿನ ಕೊನೆ. ತಳಿರ ಪೂವಿನ ಬನಮನ್ ಅನಿತು ಚಿಗುರುಗಳಿಂದ ಹೂಗಳಿಂದ ಕೂಡಿದ್ದಂತಹ ವನಂ ಅನಿತುಮನ್ ಅಷ್ಟು ವನವನ್ನ ಶಿಖಿಗಳ್ ಅಳುರೆ. ಶಿಖಿ ಅಂತಂದ್ರೆ ಬೆಂಕಿಯ ಎಳೆಗಳು, ಕೆನ್ನಾಲಿಗೆಗಳು. ಅವು ಬೆಳೆಯಲು ಬೆಂಕಿಯ ಪೊಯ್ದು ಉರ್ವಿನೊಳೆ ಕೊರಗಿರ್ದ ಲತೆಗಳ ಕೊನೆಗೊನೆಯೇನೆ ದಹನನ್ ಅಳುರ್ದು ಕೊನೆಗೊಂಡವು. ಕೊನೆಯವರೆಗೂ ಬಿಡದೆ, ಅವುಗಳನ್ನ ಇಂಚಿಂಚು ಬಿಡದೆ ಸಂಪೂರ್ಣವಾಗಿ ಬಳಲಿದ ಬಾಡಿದ ಲತೆಗಳನ್ನ ಆ ದಹನ, ಆ ಅಗ್ನಿ ಅವನು ದಹಿಸಿದ, ಅವನು ತಿಂದ, ಅವನು ಊಟ ಮಾಡಿದ. ನೋಡಿ, ಇಲ್ಲಿ ಪ್ರಕೃತಿಯನ್ನ ಸುಡುವುದನ್ನ
ಅಗ್ನಿಯ ಹಸಿವಿನ ಆಹಾರ ಅಂತ ಹೇಳಲಾಗ್ತಾ ಇದೆ. ಮನುಷ್ಯ ತಾನು ಪ್ರಕೃತಿಯನ್ನ ಸುಡ್ತಾ ಇರುವ ಕಾರ್ಯವನ್ನ ದೇವತೆಗೆ ನೀಡ್ತಾ ಇರುವ ಆಹಾರ, ನೈವೇದ್ಯ ಅಂತ ಇಲ್ಲಿ ನಿರೂಪಿಸಲಾಗ್ತಾ ಇದೆ. ಯಾಕೆ ಈ ತರ ನಿರೂಪಣೆ ಇದೆ ಕಾವ್ಯದೊಳಗಡೆ? ಇದರ ಕಾರಣವೇನು? ಪ್ರಕೃತಿ ಹಸಿವಿಗೆ ಅನ್ನವೇ, ಆಹಾರವೇ, ಜೀವ ಅಲ್ವೇ? ಅಲ್ಲಿ ಕೇವಲ ಮರಗಿಡಗಳು ಮಾತ್ರ ಇರಲಿಲ್ಲ, ಇನ್ನು ಬೇಕಾದಷ್ಟು ಜೀವಕೋಟಿ ಅಲ್ಲಿತ್ತು. ಆ ಜೀವಕೋಟಿಗಳೆಲ್ಲ ಸಾಯುವ, ಬೇಯುವ, ಸುಟ್ಟು ಹೋಗುವ, ಕರಕಲಾಗುವ ವಿವರಗಳು ಮುಂದೆ ಬರ್ತವೆ. ಅಲ್ಲಂತೂ ನಮ್ಗೆ ಮನಸ್ಸು ಕರಗಿ ಹೋಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಮುಂದೆ ನೋಡಿ. ಆಗಳ್ ಆವನಮನ್ ಇಂದ್ರನ ಬೆಸದೊಳ್ ಕಾವ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರ ಬಲಂ ಅನಿತುಂ ಒಂದಾಗಿ ವಿಕ್ರಮಾರ್ಜುನನೊಳ್ ತಾಗೆ. ಆಗ ಆಬನವನ್ನ ಇಂದ್ರನ ಬೆಸದೊಳ್, ಇಂದ್ರನ ಅಗ್ನಿಯಂತೆ ಕಾಯುತ್ತಿದ್ದ ಕಿನ್ನರರು, ಕಿಂಪುರುಷರು, ಗರುಡರು, ಗಂಧರ್ವರು, ಸಿದ್ಧರು, ವಿದ್ಯಾಧರರು ಅವರೆಲ್ಲರೂ ತಮ್ಮ ಬಲ ಸಮೇತವಾಗಿ, ತಮ್ಮ ಸೈನ್ಯ ಸಮೇತವಾಗಿ ಈ ಅರ್ಜುನನ ಎದುರಿಗೆ ಬಂದು ಯುದ್ಧಕ್ಕೆ ತೊಡಗಿದರು. ಕೊಂಡ ಪುದೂರಿ ಬನಮನ್ ಅದಂ ಕಂಡು ಎಂತಿರಲಕ್ಕುಂ ಎಂದು ತಾಗಿದ ನೆಗಳ್ದ ಒಳ್ಗಂಡರ ಗಂಡು ಓಡುವಿನಂ ಕೊಂಡು ಗಂಡಿವ ಮುಕ್ತ ಬಾಣಗಣಗಳು. ನೋಡಿ, ಇಲ್ಲಿ ಈ ವನವನ್ನ ಸುಡಕೂಡದು, ದಹಿಸಕೂಡದು ಅಂತ ಗಂಧರ, ಕಿನ್ನರ, ಕಿಂಪುರುಷ ಹೀಗೆ ಅನೇಕರು ತಮ್ಮ ಸೈನ್ಯ ಸಮೇತ ಬಂದು ವಿರೋಧಿಸ್ತಾರೆ, ಪ್ರತಿಭಟಿಸ್ತಾರೆ, ಯುದ್ಧ ಮಾಡ್ತಾರೆ. ಆದರೆ ಈ ಪ್ರಸಂಗವನ್ನ ಅವರನ್ನೆಲ್ಲ ಸೋಲಿಸಬಲ್ಲಂತಹ ಪರಾಕ್ರಮಿ ಅರ್ಜುನ ಅಂತ ಹೇಳುವುದಕ್ಕೆ ಕವಿ ಬಳಸ್ಕೊಳ್ತಾನೆ. ಅಂದ್ರೆ ವನವನ್ನ ಸುಡಕೂಡದು ಅಂತ ಹೇಳುವ ಒಂದು ದೊಡ್ಡ ದೇವತಾ ಸಮೂಹ, ದೇವತಾ ಸಮೂಹ, ಮಾನವ ಸಮೂಹ ಇದೆ. ಅವ್ರ ಎದುರಿಗೆ ಅವರನ್ನೆಲ್ಲ ಸೋಲಿಸಿ ತಾನು ಅಂದುಕೊಂಡದ್ದನ್ನು ಸಾಧಿಸುವ ಛಲದ, ಪರಾಕ್ರಮದ ಕ್ಷತ್ರಿಯ ವರ್ಗ ಹೊಂದಿದೆ. ಆ ಎರಡು ವರ್ಗದ ನಡುವಿನ ಸಂಘರ್ಷವಾಗಿಯೂ ಕೂಡ ನಾವು ಈ ಪ್ರಸಂಗವನ್ನು ನೋಡೋದಕ್ಕೆ ಸಾಧ್ಯ ಇದೆ. ನೋಡಿ, ಇಲ್ಲಿ ಪರಾಕ್ರಮದ ವರ್ಣನೆ ಈ ಒಂದು ಚಿಕ್ಕ ಪದ್ಯದ ಒಳಗಡೆ ಬರುತ್ತೆ. ಕೊಂಡ ಪುದು ಉರಿ ಬನಂ ಅದಂ. ಉರಿ ಆ ಇಡೀ ಬನವನ್ನ ಕೊಂಡಿದೆ, ತಕ್ಕೊಂಡಿದೆ, ತಿಂದಾಕ್ತಾ ಇದೆ. ಕಂಡು ಎಂತಿರಲ್ಲಕ್ಕುಂ ಎಂದು, ನಾವು ಹೇಗಿದ್ರೆ ಕಂಡು ಸುಮ್ಮನೆ ಇರೋಣ ಅಂತ ಹೇಳಿ ತಾಗಿಲ್ದ, ನೆಗಳ್ದ ಒಳ್ಗಂಡರ ಗಂಡು, ತಾಗಿದ, ಯುದ್ಧಕ್ಕೆ ಬಂದ, ನೆಗಳ್ದ, ಪ್ರಸಿದ್ಧರಾದ ಒಳ್ಗಂಡರ ಮಹಾಪರಾಕ್ರಮಿಗಳ ಗಂಡು ಪರಾಕ್ರಮ ಓಡುವಿನಂ ಅದೇ ಇಲ್ಲವಾಗುವ ಹಾಗೆ ಕೊಂಡು ಗಾಂಡೀವ ಮುಕ್ತ ಬಾಣಗಣಗಳು, ಗಾಂಡೀವದಿಂದ ಹೊರಬಂದ ಅರ್ಜುನನ ಬಾಣ ಸಮೂಹಗಳು ಅವರ ಪರಾಕ್ರಮ ಓಡಿ ಹೋಗುವ ಹಾಗೆ ಮಾಡಿದವು. ಇಲ್ಲಿ ಅರ್ಜುನನ ಪರಾಕ್ರಮ ವರ್ಣನೆ ನಮಗೆ ಬರ್ತದೆ. ಅಂತೂ ಕಾದೆ ವಿದ್ವಿಷ್ಟ ವಿದ್ರಾವಣ ಅರ್ಜುನನಿಗಿದ್ದ ಬಿರುದು. ಹಾಗೆ ಕಾಯಲು, ಹಾಗೆ ಯುದ್ಧ ಮಾಡಲು, ಆ ಅರ್ಜುನನು ಹಾಗೆ ಯುದ್ಧ ಮಾಡಲು ಮನೆಯಂಬಿ ನಂಬೇರಿಂಗಳ್ಕಿ, ಅಂಬುಗಳ ಮನೆ, ಬಾಣಗಳ ತುದಿಯ ಆ ಚೂಪು, ಆ ನೋವು ಅದಕ್ಕೆ ಅಳುಕಿ ಹತವಿಹತ ಕೊಳವಹಳರಾಗಿ, ಹತರಾಗಿ, ಕೆಲವರು ಸೋತು ಅಧೈರ್ಯಗೊಂಡು, ಸಿದ್ಧರು ಅಸಿದ್ಧರಾದರು, ಸಿದ್ಧರು ತಮ್ಮ ಸಿದ್ಧತನವನ್ನು ಕಳ್ಕೊಂಡ್ರು. ಕಿನ್ನರರು ಇನ್ನಾರು ಮರೆಯಂಪುಗುವಂ ಎನಿಯು, ಕಿನ್ನರರು ಇನ್ನಾರು ಮೊರೆ ಹೋಗೋಣ ಅನ್ನುವ ಹಾಗೆ ಆದರು. ಕಿಂಪುರುಷರು ಕಾಪುರುಷರಂತೆ ಭಯಂ ಬಿಡೆಯು, ಕಿಂಪುರುಷರು ಕಾಪುರುಷರ ಹಾಗೆ ಅಸಹಾಯಕರಂತ ಹೇಡಿಗಳಂತೆ ಬಾಯಿ ಬಿಡುತ್ತಾ, ಗಂಧರ್ವರ್ ಗರ್ವವನ್ನು ಉಳಿದು, ಗಂಧರ್ವರು ತಮ್ಮ ಅಹಂಕಾರವನ್ನು ಕಳೆದುಕೊಂಡು, ಒಂದರ್ವರು ಮಿಗೆಯೋಡಿಯು, ಎಲ್ಲರೂ ಓಡೋದಕ್ಕೆ ಶುರು ಮಾಡಿದಾಗ, ವಿದ್ಯಾಧರರು ಅಧರರಾಗಿಯೂ, ವಿದ್ಯಾಧರರು ಅಧರರಾದರು. ಅವರು ತಮ್ಮ ಪದವಿಗಳನ್ನ, ತಮ್ಮ ಜ್ಞಾನವನ್ನ, ತಮ್ಮ ಪರಾಕ್ರಮವನ್ನ ಕಳ್ಕೊಂಡರು. ಪನ್ನಗರ್ ಪನ್ನತಿಕೆಯಂ ಬಂದು ಅಂತೊಡೆ. ಪನ್ನಗರ್ ನಾಗಕುಲದವರು, ಪನ್ನಗ ಅಂದ್ರೆ ಸರ್ಪ ಕುಲದವರು, ನಾಗಕುಲದವರು ಪನ್ನತಿಕೆಯಂ ಪರಾಕ್ರಮದಿಂದ ಬಂದು ಅಂತೊಡೆ ಇವನನ್ನ ಎದುರುಗೊಂಡು ಯುದ್ಧ ಮಾಡುವಾಗ, ನಾಗರ ಖಂಡಗಳನ್ ಆನಾಗರ ಖಂಡದೊಳೆ ತೊಡರೆ ನರನ್ ಇಸುವುದು, ಆನಾಗರ ಖಂಡಗಳು ನಾಗರ ಖಂಡಮನ್ ಅಳುವುದು ಕೊಂಡಂದಹನಂ. ಇಲ್ಲಿ ನಾಗರ ಖಂಡ ಅನ್ನುವುದನ್ನ ಶ್ಲೇಷೆಯ ರೂಪದಲ್ಲಿ ಮತ್ತು
ಪ್ರಾಸದ ರೂಪದಲ್ಲಿ ಬಳಸಲಾಗಿದೆ. ನಾಗರ ಖಂಡಗಳು ಅಂತಂದ್ರೆ ಇವನ ಎದುರಿಗೆ ಯುದ್ಧಕ್ಕೆ ಬಂದ ಪನ್ನಗರು, ನಾಗರು, ಅವರ ದೇಹಗಳು ಖಂಡ ತುಂಡುಗಳಾದವು ಅನ್ನೋದು ಒಂದು ಅರ್ಥ. ಇನ್ನೊಂದು ನಾಗರ ಖಂಡ ಅಂತಂದ್ರೆ ಶುಂಠಿಯ ವನ, ಶುಂಠಿಯ ಗಿಡ ಸಮೂಹ ಅನ್ನುವ ಅರ್ಥ ಕೂಡ ಇದೆ. ಈ ಬಾಣಗಳನ್ನು ಹೂಡಿ ಅರ್ಜುನ ಆ ಎದುರು ಯುದ್ಧಕ್ಕೆ ಬಂದ ನಾಗರನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿದ, ಖಂಡ ತುಂಡ ಮಾಡಿದ. ಹಾಗೆ ಮಾಡಿದ ಆ ಖಂಡ ತುಂಡಗಳು ಬಾಣಗಳ ಸಮೇತವಾಗಿ ಹೋಗಿ ಆ ವನದ ಶುಂಠಿಯ ಗಿಡಗಳ ಮೇಲೆ ಬಿದ್ದು ಅವುಗಳು ಖಂಡ ತುಂಡವಾದವು. ನಾಗರ ಖಂಡಂಗಳಮ್ಮನ್ ನಾಗರ ಖಂಡಮ್ಮನ್ ಅಳುರ್ದುಕೊಂಡಂ ದಹನಂ. ಹಾಗೆ ತುಂಡು ತುಂಡಾದ ಶುಂಠಿಯ ಗಿಡಗಳನ್ನು, ತುಂಡು ತುಂಡಾದ ನಾಗರ ದೇಹದ ತುಂಡುಗಳನ್ನು ಈ ಅಗ್ನಿಯು ಕೊಂಡ, ಅಪೋಷಣ ತೆಗೆದುಕೊಂಡ. ಮುಂದಿನ ಪದ್ಯ ನೋಡಿ. ವಿರಹಿಗಳ ಸುಯ್ಯ ಬೆಂಕೆಯೊಳ್ ಇರದೆ ಒಣಗಿದು ಅಕ್ಕುಂ ಇಗಳ್ಯನಲ್ ಉರಿವ ಉರಿಯಿಂ ಕರಿಮುರಿಕನೋದು ಉನ್ಮದ ಪರಭ್ರತ ಷಚ್ಚರಣ ರಾಜಕೀಯ ಕುಲங்கள். ನೋಡಿ, ಹಿಂದಿನ ಪದ್ಯದಲ್ಲಿ ಸರ್ಪಗಳು ಸಾವಿಗೆ ಗುರಿಯಾಗುವ ಚಿತ್ರ ಇದ್ರೆ, ಶುಂಠಿಯ ಗಿಡಗಳು, ಸಣ್ಣ ಪುಟ್ಟ ಗಿಡಗಳು, ವನಗಳು ಬೆಂಕಿಗೆ ಸುಟ್ಟು ಕರಕಲಾಗುವ ವಿವರ ಇದ್ರೆ, ಇಲ್ಲಿ ಷಚ್ಚರಣ ರಾಜಕೀಯ ಕುಲங்கள், ರಾಜಹಂಸ ಸಮೂಹಗಳು ಬೆಂಕಿಗೆ ಗುರಿಯಾಗುವ ವರ್ಣನೆ ಇದೆ. ವಿರಹಿಗಳ ಸುಯ್ಯ ಬೆಂಕಿಯೊಳ್ ಇರದೆ ಒಣಗಿದು ಅಕ್ಕುಂ ಇಗಳ್ಯನಲ್. ವಿರಹಿಗಳ ಬೆಂಕಿಯ ಒಳಗೆ ಸಿಕ್ಕು ಒಣಗಿ ಹೋದುವೇನೋ ಅನ್ನುವ ಹಾಗೆ ಉರಿ ತಾಗಿ ಕರಿಮುರಿಕನಾದು, ಕರ್ಕುಮುರುಕಾಗುವಂತೆ. ಉನ್ಮದ ಪರಭೃತ ಷಚ್ಚರಣ ರಾಜಕೀಯ ಕುಲங்கள், ಮದವೇರಿದ 6 ಪಾದ ಜಲಪಾದಗಳಿದ್ದ ರಾಜಹಂಸ ಕುಲಗಳು, ರಾಜಹಂಸ ಸಮೂಹಗಳು ಕರಿಕುಮುರುಕಾಗುವು ಎಂದು ಹೋದವು. ಊರಿಕೊಳೆ ದೆಸೆಗಾಣದೆ ದೆಸೆವರಿವರಿದು ಕುಜಂಗಳಂ ಪಡಲ್ಬಡಿಸಿ ಭಯಂ ಬೆರೆಸಿ ಒಳರೆ ನೆಗೆದುದ ವನಕರಿ ಶರಭ ಕಿಶೋರ ಕಂಠಗರ್ಜನೆ ಬನದಳು. ಉರಿಕೊಳೆ, ಉರಿ ತಮ್ಮನ್ನು ಬಂದು ತಾಗಿದಾಗ ದೆಸೆಗಾಣದೆ, ದಿಕ್ಕು ಕಾಣದೆ, ದೆಸೆವರಿವರಿದು ದಿಕ್ಕು ದಿಕ್ಕುಗಳಿಗೆ ಓಡಿ, ಕುಜಂಗಳಂ ಪಡಲ್ಬಡಿಸಿ, ಕುಜ ಅಂತಂದ್ರೆ ಮರಗಳಿಗೆ ಡಿಕ್ಕಿ ಹೊಡೆದು, ಭಯಂ ಬೆರೆಸಿ ಒಳರೆ ಅರಚಲು ಕಿರುಚಲು ನೆಗೆದುದು ಆ ವನ ಕರಿ ಶರಭ ಕಿಶೋರ ಕಂಠಗರ್ಜನೆ ಬನದಳು. ಕರಿಶರಭ ಕಿಶೋರ, ಕರಿ ಅಂದ್ರೆ ಆನೆ, ಶರಭ ಅಂದ್ರೆ ಅದೊಂದು ವಿಶಿಷ್ಟವಾದಂತಹ ಪ್ರಾಣಿ ಸಮೂಹ. ಆ ಶರಭಗಳು ಈಗಿಲ್ಲ, ಹಿಂದೆ ಇದ್ದು ಅನ್ನುವ ಒಂದು ಕಲ್ಪನೆ ಕಾವ್ಯದಲ್ಲಿ ಬರುತ್ತೆ. ಒಟ್ಟು ಪ್ರಾಣಿಗಳ ಸಮೂಹ. ಆನೆಗಳೇ, ಶರಭಗಳೇ ಬಹಳ ದೈತ್ಯ ಪ್ರಾಣಿಗಳು ಕಾಡಿನೊಳಗಡೆ. ಅಂತಹ ದೈತ್ಯ ಪ್ರಾಣಿಗಳೇ ಉರಿಯನ್ನು ಕಂಡು ದಿಕ್ಕುಗಾಣದೆ ನುಗ್ಗಿ, ಸಿಕ್ಕ ಕಡೆ ದಿಕ್ಕು ದಿಕ್ಕಿಗೆ ನುಗ್ಗಿ ಮರಗಳಿಗೆ ಡಿಕ್ಕಿ ಹೊಡೆದು, ಹೆದರ್ಕೊಂಡು, ಅರಚಿ ಕಿರುಚಿ ಆ ಇಡೀ ವನ ಆ ಕರಿಶರಭ ಮತ್ತು ಕರಿಶರಭ ಮರಿಗಳ ಕಂಠಗರ್ಜನೆಯಿಂದ ತುಂಬಿ ಹೋಯಿತು ಅಂತ. ಸಂಗತ ಧುಮಾವಳಿಯನ್ ಇಭಂಗಳೆ ಗೆತ್ತು ಒಳರೆ ಪಾಯ್ದು ಪೊಗೆ ಪುಗೆ ಕಣ್ಣನು ಸಿಂಗಂಗಳ್ ಅಳುರೆ ಗರ್ಜಿಸಿ ಲಂಘಿಸಿ ಪುಡಪುಡನೆ ಹುಳ್ಗಿ ಸತ್ತು ಫಲವು. ನೋಡಿ, ಅಲ್ಲಿ ಕರಿ ಶರಭಗಳನ್ನ ಹೇಳ್ತಾನೆ, ಇಲ್ಲಿ ಕರಿ ಸಿಂಹಗಳನ್ನ ಹೇಳ್ತಾನೆ. ಅಂದ್ರೆ ಅಲ್ಲಿ ಆನೆ ಮತ್ತು ಶರಭಗಳ ವಿಚಾರ ಹೇಳಿದ್ರೆ ಅವುಗಳು ಸಾಯುವ ವಿಚಾರ ಹೇಳಿದ್ರೆ, ಇಲ್ಲಿ ಆನೆಗಳು ಮತ್ತು ಸಿಂಹಗಳು ಸಾಯುವ ವಿಚಾರವನ್ನ ಹೇಳ್ತಾನೆ. ಸಂಗತ ಧೂಮಾವಳಿಯನ್ ಇವಂಗಳೆ ಗೆತ್ತು ಒಳರೆ ಪಾಯ್ದು ಪುಗೆ ಕಣ್ಣ. ಧೂಮಾವಳಿ ಹೊಗೆಯ ಒಂದು ದಟ್ಟತೆ ಸಮೂಹ. ಇವ ಆನೆ, ಒಳರೆ ಪಾಯ್ದು, ಅವು ಪುಗೆ ಕಣ್ಣಂ, ಹೊಗೆಯು ಈ ಆನೆಗಳ ಕಣ್ಣಿಗೆ ಮುಚ್ಚಿಕೊಳ್ಳಲು ಅವುಗಳು ಅರಚಿಕೊಂಡು ಗೀಳಿಡುತ್ತಾ ನುಗ್ಗಿದುವು. ಸಿಂಗಂಗಳ್ ಅಳುರೆ ಗರ್ಜಿಸಿ ಲಂಘಿಸಿ, ಸಿಂಹಗಳು ಕೂಡ ಅವು ಭೀಕರವಾಗಿ ಗರ್ಜಿಸಿ ಲಂಘಿಸಿ ಹಾರಿ ನೆಗೆದು ಪುಡುಪುಡನೆ ಪುಳ್ಗಿ ಸತ್ತು ಫಲವು. ಹಲವು ಸಿಂಹಗಳು, ಹಲವು ಆನೆಗಳು ಕಣ್ಣು ತುಂಬ ಹೊಗೆ ತುಂಬಿಕೊಂಡು ಎತ್ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಅರಚ್ತಾ, ಗೀಳಿಡ್ತಾ, ಗರ್ಜಿಸ್ತಾ ಮರಗಳಿಗೆ ಡಿಕ್ಕಿ ಹೊಡೆದು ಪುಡಪುಡನೆ ಬೆಂಕಿಗೆ ಬಿದ್ದು ಸತ್ತು ಹೋದವು. ಮತ್ತಮ್ಮಲ್ಲಿ ಕೆಲವು ಲತಾಗೃಹಗಳೊಳಂ ಧಾರಾಗೃಹಗಳೊಳಂ ಮುಂದೆ ಇನ್ನೊಂದಷ್ಟು ವರ್ಣನೆಯನ್ನು ಮಾಡ್ತಾನೆ. ಸರ್ಪಗಳು ಸತ್ವು, ಹಕ್ಕಿಗಳು, ರಾಜಹಂಸಗಳು ಸತ್ವು,
ಬೇರೆ ಬೇರೆ ರೀತಿಯ ಪ್ರಾಣಿಗಳು, ಆನೆಗಳು, ಶರಭಗಳು, ಸಿಂಹಗಳು ಇವುಗಳೆಲ್ಲ ಸತ್ತು. ಮತ್ತಮ್ಮಲ್ಲಿ ಇನ್ನೂ ಅಲ್ಲಿ ಕೆಲವು ಲತಾಗೃಹಗಳು, ಕೆಲವು ಧಾರಾಗೃಹಗಳು ಇದ್ವು. ಧಾರಾಗೃಹಗಳು ಅಂತಂದ್ರೆ ನೀರು ಧಾರಿಯಾಗಿ ಹರಿತಾ ಇದ್ದಂತಹ ಗೃಹಗಳು ಅಂತ, ಅಂದ್ರೆ ಮಂಟಪಗಳು ಅಂತ ತಿಳಿಬೇಕು. ಧಾರಾಮಂಟಪ ಅಂತ ತಿಳಿಬೇಕು. ಲತಾಗೃಹ ಅಂತಂದ್ರೆ ಬಳ್ಳಿಗಳಿಂದ ತುಂಬಿದಂತಹ ಮಂಟಪಗಳು ಅಂತ ತಿಳಿಬೇಕು. ಆ ವನದಲ್ಲಿ ಜನಗಳು ಕೂತ್ಕೊಳ್ಳುವುದಕ್ಕೆ ಕೆಲವು ಮಂಟಪಗಳನ್ನು ಕೂಡ ಮಾಡಲಾಗಿತ್ತು. ಆ ಮಂಟಪಗಳಲ್ಲಿ ಕೆಲವರು ಜನ ಕೂಡ ಇದ್ದರು. ಒಡನಳುರೆ ಕಿರ್ಚು ತೋಳಂ ಸಡಿಲಿಸದ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ಒಡೆಗಳೆದರ್ ಒಪರೋಪರಾಳ್ ಒಡಸಾಯಲ್ ಪಡೆದರ್ ಇನ್ನவும் ಸೈಪೊಳುವೆ. ಒಡನಳುರೆ ಕಿರ್ಚು, ಇಡೀ ಕಾಡನ್ನೆಲ್ಲ ಆ ಕಿಚ್ಚು ತುಂಬಿಕೊಂಡು ಆ ಧಾರಾಮಂಟಪ ಮತ್ತು ಲತಾಮಂಟಪಗಳನ್ನು ಹಬ್ಬಲು ತೋಳಂ ಸಡಿಲಿಸದ ಆ ಪ್ರಾಣವಲ್ಲಭ, ಅಲ್ಲಿ ಕೆಲವರು ಪ್ರೇಮಿಗಳು ಕೂತಿದ್ರಂತೆ. ಅವರು ತೋಳನ್ನ ಸಡಿಲಿಸಲಿಕ್ಕೆ ಆಗದ ಹಾಗೆ ಅಪ್ಪಿಕೊಂಡು ಕುಳಿತಿದ್ದರು. ಪ್ರಾಣಮನ್ ಅಂದು ಒಡಗಳೆದರ್, ಒಡನೆಯೇ ಪ್ರಾಣವನ್ನ ಕಳೆದುಕೊಂಡರು, ಒಟ್ಟೊಟ್ಟಿಗೆ ಪ್ರಾಣವನ್ನು ಕಳೆದುಕೊಂಡರು. ಒಬ್ಬರೋಪರವಳ್, ಒಬ್ಬರೊಬ್ಬರಲ್ಲಿ, ಒಡಸಾಯಲ್, ಒಡನೆಯೇ ಸಾಯಲು, ಪಡೆದರಿನ್ನಮೂ ಸೈಪೊಳವೆ. ಒಬ್ಬರನ್ನ ಒಬ್ಬರು ತಬ್ಬಿಕೊಂಡು ಇಬ್ಬರಿಬ್ರು ಒಟ್ಟೊಟ್ಟಿಗೆ ಸಾಯುವ ಸೈಪು, ಸಾಯುವ ಪುಣ್ಯ, ಅದನ್ನ ಪಡೆದರ್ ಇನ್ನವೂ ಸೈಪೊಳವೆ. ಇನ್ನೂ ಬೇರೆ ಪುಣ್ಯ ಉಂಟೆ, ಇಂತಹ ಪುಣ್ಯ ಅವರಿಗೆ ಸಿಕ್ತು. ಯಾಕೆ ಇಲ್ಲಿ ಕವಿ ಪ್ರೇಮಿಗಳು ಅಗಲದೆ ಒಟ್ಟಿಗೆ ಅಪ್ಪಿಕೊಂಡೇ ಸತ್ತು ಹೋದರು ಅನ್ನುವುದಕ್ಕೆ ದುಃಖ ಪಡುವುದರ ಬದಲು ಇದು ಪುಣ್ಯದ ಸಾವು ಅಂತ ಹೇಳ್ತಾ ಇದ್ದಾನೆ? ನೀವು ಯೋಚನೆ ಮಾಡಿ, ನಾನು ಉತ್ತರ ಹೇಳುವುದಿಲ್ಲ. ಅಂತೂ ಖಾಂಡವವನಂ ಎಲ್ಲಮನ್ ಅನಲಂ, ಹಾಗೆ ಖಾಂಡವವನವೆಲ್ಲವನ್ನು ಆ ಅನಲ ಅಗ್ನಿಯು ಪ್ರಳಯ ಕಾಳಾನಳನ್ ಅಂತೆ ಅಳುರ್ದು ಕೊಳೆ, ಪ್ರಳಯ ಕಾಲದ ಅಗ್ನಿಯ ಹಾಗೆ ಆವರಿಸಿಕೊಂಡು ಪೋಷಣೆ ತೆಗೆದುಕೊಳ್ಳಲು ಬಳಸಿ ಬಂದು ಕಾವ ನಾರಾಯಣನ ಸುದರ್ಶನವೆಂಬ ಚಕ್ರದ ಕೋಳುಮಂ. ಯಾವ ಒಂದು ಸಣ್ಣ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳು ಆ ವನದಿಂದ ಆಚೆ ಹೋಗದ ಹಾಗೆ ಸುತ್ತು ಬಳಸಿ ಕಾಯ್ತಾ ಇದ್ದಂತಹ ಶ್ರೀಕೃಷ್ಣನ ನಾರಾಯಣನ ಸುದರ್ಶನ ಚಕ್ರವೆಂಬ ಒಂದು ಬಂಧನ, ವಿಕ್ರಮಾರ್ಜುನನ ದಿವ್ಯಾಸ್ತ್ರಗಳ ಕೋಳುಮನ್, ವಿಕ್ರಮಾರ್ಜುನನಾದ ಅರ್ಜುನನ ದಿವ್ಯಾಸ್ತ್ರಗಳ ಅಡೆ, ಅಗ್ನಿದೇವನ ಶಿಖಾಕಳಾಪದ ಕೋಳುಮನ್, ಅಗ್ನಿದೇವನ ಶಿಖೆಯ ಆ ಒಂದು ಉರಿ, ಆ ಉರಿಯ ತಾಪ ಎಂತಾನೂ ವಂಚಿಸಿ, ಅವುಗಳನ್ನೆಲ್ಲ ಹೇಗೋ ವಂಚಿಸಿ ಬಲೆಪರಿದ ಕೋಕನಂತೆ, ಬಲೆಯನ್ನ ದಾಟಿದ ಒಂದು ಪಕ್ಷಿಯ ಹಾಗೆ ಓರ್ವ ವನಪಾಲಕಂ ಹೋಗಿ ದೇವೇಂದ್ರನನ್ನು ಕಂಡು, ಒಬ್ಬ ವನಪಾಲಕ ಓಡಿ ಹೋಗಿ ದೇವೇಂದ್ರನನ್ನ ಕಂಡು ಅವನಿಗೆ ಇಲ್ಲಿ ನಡೀತಾ ಇರುವುದನ್ನೆಲ್ಲ ವಿವರಿಸಿದ. ದೇವ ಭಿನ್ನಪಂ, ದೇವನೇ ಕೇಳು ಭಿನ್ನಯಿಸುತ್ತೇನೆ, ಇಂದು ಖಾಂಡವಮಂ ಕೃಶಾನು ತಗೊಳ್ದು ನಾನಾವಿಧಂ ಸುಡೆ ನೋಡಲೋರದೆ ತಳ್ತ ದೇವರ್ ಕಾಪಿನಾಳ್ ದೇವ ಕಿನ್ನರ ಪನ್ನಗಾವಳಿ ಮೊಟ್ಟನ್ ಅಪ್ಪಿನಂ ಹೆಚ್ಚು ಕೊಂದು ಎವರ್ ಎಂದು ಇರಿದಿರ್ದ ನೋರ್ವನ್ ಅಗುರ್ವು ಪರ್ವಿರೆ ದೇವರಂ, ಇರಿದಿದ್ದನ್ ವರ್ವನ್ ಅಗುರ್ವು ಪರ್ವಿರೆ ದೇವರಂ. ಖಾಂಡವಮಂ ಕೃಶಾನು, ಅಗ್ನಿ ತಗೊಳ್ದು ಆವರಿಸಿ, ನಾನಾವಿಧಂ ಸುಡೆ, ನಾನಾ ವಿಧದಲ್ಲಿ ಸುಡ್ತಾ ಇರಬೇಕಾದ್ರೆ ನೋಡಲಾರದೆ ತಳಿತ ದೇವರ ಕಾಪಿನಾಳ್, ನೇಮಕಗೊಂಡಿದ್ದಂತಹ ನಿಮ್ಮ ಕಾವಲು ಆಳುಗಳು ದೇವರೇ, ಕಿನ್ನರ ಪನ್ನಗಾವಳಿ ಮೊಟ್ಟನ್ ಅಪ್ಪಿನಂ ಹೆಚ್ಚು ಕೊಂದವರು, ಇಡಿಯಾಗಿ ನಿಮ್ಮ ಕಿನ್ನರ, ಕಿಂಪುರುಷ, ಗಂಧರ್ವ, ಪನ್ನಗ ಎಲ್ಲರನ್ನೂ ಒಟ್ಟಿಗೆ ಇಡಿಯಾಗಿ ಹೆಚ್ಚಿ ಬಾಣಗಳಿಂದ ಹತ ಮಾಡಿ ಕೊಂದರು. ಅವರ್ಯಂದರಿದಿರ್ದನ್ ವರ್ವನ್ ಅಗುರ್ವ ಪರ್ವಿರೆ ದೇವರಂ, ಅವರಲ್ಲಿ ಒಬ್ಬ ವರ್ವನ್ ಅಗುರ್ವ ಪರ್ವಿರೆ ದೇವರಂ, ಒಬ್ಬ ಬಹಳ ಪರಾಕ್ರಮದಿಂದ ದೇವರೇ ನಿಮ್ಮ ವನವನ್ನ ಸುಡುವುದಕ್ಕೆ ಹೋರಾಟ ಮಾಡ್ತಿದ್ದಾನೆ. ಸೊ ಇಲ್ಲಿ ಅರ್ಜುನನ ಕುರಿತಾಗಿ ಅವನು ವಿವರಿಸೋದಕ್ಕೆ ಪ್ರಯತ್ನಿಸ್ತಾನೆ. ಅವನು ಬಂದು ಇವನಿಗೆ ಇಂದ್ರನಿಗೆ ಹೇಳುವಾಗ ಹಾಗೆ ವನವನ್ನು ಸುಡುವುದಕ್ಕೆ ಸಹಾಯ ಮಾಡ್ತಾ ಇರುವ ಅರ್ಜುನ ಮತ್ತು ಶ್ರೀಕೃಷ್ಣರ ಬಗ್ಗೆ ತಿಳಿದಿಲ್ಲ. ಅದಕ್ಕಾಗಿ ಯಾರೋ ಇಬ್ರು ಅಂತ ಹೇಳ್ತಾನೆ. 2 ರಥಗಳಿದಾವೆ ಅಂತಾನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ನೋಡಿ. 2 ರಥಂ ಒಳಗು, 2 ರಥ ಇದ್ದಾವೆ ಅಲ್ಲಿ. ನೋಟಕ್ಕೆ 2 ಅಳವನ್, 1 ರಥವೇ, ನೋಟಕ್ಕೆ 2 ಇದಾವೆ, ಆದ್ರೆ 1 ರಥವೇ ತೋಟಿಗೆ ಫಲವಾಗಿ ಪರಿದು
ಅದು ಹಲವು ಕಡೆ ಹರಿದಾಡ್ತಾ ಕಣ್ಣೊಳು ಇನ್ನೂ ತಿರಿದಪ್ಪುದು ಹರಿದಪ್ಪುದು ನಮ್ಮ ಬನು ಎನಿತನಿತು. ಇನ್ನೂ ನನ್ನ ಕಣ್ಣಲ್ಲಿ ಅದು ಆ ವನ ಉರಿತಾ ಇರುವುದು ಹಾಗೆ ಇದೆ. ಅಂದ್ರೆ ಒಟ್ಟು ಈ ಪದ್ಯದ ಒಳಗಡೆ ಅವನು ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, 2 ರಥಗಳಲ್ಲಿ ಇಬ್ಬರಿದ್ದಾರೆ, ಅದರಲ್ಲಿ ಒಂದು ರಥ ಸುಮ್ಮನೆ ಇದೆ, ಇನ್ನೊಂದು ರಥ ಸುತ್ತಮುತ್ತ ಸುತ್ತಾಡ್ತಾ ಅವರಿಬ್ಬರ ಜೊತೆ ಯುದ್ಧ ಮಾಡ್ತಾ ಇಡೀ ವನವನ್ನ ಆಹುತಿ ಕೊಡ್ತಾ ಇದೆ. ಇಡೀ ವನ ಉರಿತಾ ಇದ್ದದ್ದು ಆ ಉರಿ ನಮ್ಮ ಕಣ್ಣೊಳಗಡೆ ಇನ್ನೂ ಹಾಗೆ ಇದೆ ಅಂತ ಅವನು ಹೇಳ್ತಾನೆ ಎಂಬುದು. ಹಾಗೆ ಹೇಳಿದಾಗ ಪೋಳವಿಪತಿ ಇಂದ್ರ ತನ್ನ ದಿವ್ಯಜ್ಞಾನದಿಂದ ನೋಡಿ ಚಕ್ರಿಯೂ ವಿಕ್ರಮಾರ್ಜುನನೂ ಅಪ್ಪುದನ್ ಅರಿದು, ಆ ಇಬ್ಬರು ಇನ್ಯಾರು ಅಲ್ಲ, ಒಬ್ಬ ಚಕ್ರಧರನಾದ ಶ್ರೀಕೃಷ್ಣ ಮತ್ತು ಇನ್ನೊಬ್ಬ ವಿಕ್ರಮಾರ್ಜುನ ಅರ್ಜುನ ಅನ್ನುವುದನ್ನ ತಿಳಿದು ಬಂದು ದೆಸೆಗಳೆಲ್ಲ ಮೂಸುರಿ ಕಳ್ತಲಿಸಿ ಕವಿದು ಅವನು ತನ್ನ ಪಡೆಸಮೇತವಾಗಿ ಬಂದು ದಿಕ್ಕುಗಳನ್ನೆಲ್ಲ ಆವರಿಸಿಕೊಳ್ಳುವ ಹಾಗೆ ಕತ್ತಲು ಕವಿಯುವ ಹಾಗೆ ಅವನು ಮಾಡಿ ಹೇಗಾದ್ರೂ ಮಾಡಿ ವನ ದಹಿಸುವುದನ್ನು ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನಕ್ಕೆ ಅವನು ತೊಡಗಿದ. ಕವಿದು ಸಪ್ತಸಾಗರ ಜಲಗಳೇ ಲೋಕಮನ್ಯಿಗಳ್ ಎಂಬಿನಂ. ಸಪ್ತಸಾಗರ ಜಲಗಳೇ, 7 ಸಾಗರಗಳ ನೀರೇ ಬಂದು ಮೇಲೆ ಮೋಡಗಳಾಗಿ ಕವಿದುವೇನೋ, ಈ ಲೋಕವನ್ನೆಲ್ಲ ಕವಿದುಕೊಂಡವೇನೋ ಎನ್ನುವ ಹಾಗೆ ಮುಗಿಲುಗಳಲ್ಲಿ ಕರೆಯುತ್ತಿರೆ. ಮುಗಿಲಿನಿಂದ ಮಳೆಯು ಸುರಿಯುತ್ತಿರಲು ಇಂದ್ರ ಮಳೆಯ ದೇವರು. ಅವನು ಮೋಡಗಳಿಗೆ ಅಗ್ನಿ ಮಾಡಿ ಮೋಡಗಳೆಲ್ಲವೂ ಮಳೆಯನ್ನ ಸುರಿಸಲಿಕ್ಕೆ ಶುರು ಮಾಡಲು ಅಗ್ನಿಯನ್ನು ಆರಿಸುವುದಕ್ಕೆ ಅವನು ಪ್ರಯತ್ನ ಪಟ್ಟ. ಮುಗಿಲ್ಗಳು ಅಲ್ಲಿ ಕರೆಯುತ್ತಿರೆ ಪಾವಕನ್ ಮುರ್ಕುಗೆಟ್ಟು ಇದೆಂತೂ ತುದಳಾಯಿತು ದಾನ ಏನೇ ಮಾರುತ ಬಾಣದೆ ಮೇಘಮಾಲಿಕಾ ನೇಹವನೇವಾಮನ್ ಹೆಚ್ಚು ಕೂಡೆ ಶರಪಂಜರಮಂ ಪಡೆದಂ ಗುಣವರ್ಣವಂ. ಮಳೆ ಮುಗಿಲಿನಿಂದ ಸುರಿತಾ ಇರಬೇಕಾದ್ರೆ ಪಾವಕನ್ ಮುರ್ಕುಗೆಟ್ಟು, ಪಾವಕ ಅಗ್ನಿ, ಮುರ್ಕುಗೆಟ್ಟು ಅಗ್ನಿ ಶಕ್ತಿಗೊಂದಿತು, ಅದು ಆರಿ ಹೋಗುವ ಸ್ಥಿತಿ ಬಂದಿತು. ಇದೆಂತೂ ತುದಳಾಯ್ತು, ಏನೋ ದಾನಕ್ಕೆ ಚ್ಯುತಿ ಆಯ್ತಲ್ಲ, ದಾನಮ್ಯ ತುದಳಾಯ್ತು ದಾನಮ್ಯನೇ. ನಾನು ಮಾತು ಕೊಟ್ಟೆ ಇವನಿಗೆ ಈ ವನವನ್ನು ದಾನ ಮಾಡ್ತೀನಿ ಅಂತ ಹೇಳಿ, ಇದೇನೋ ತಪ್ಪು ಹೋಗ್ತಾ ಇದೆಯಲ್ಲ, ನನ್ನ ಮಾತು ತಪ್ಪು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅರ್ಜುನ ಎಚ್ಚೆತ್ತುಕೊಂಡು ಕೂಡಲೇ ಮಾರುತ ಬಾಣದೆ ವಾಯುವಿನ ಅಸ್ತ್ರವನ್ನು ಹೂಡಿ ಮೇಘಮಾಲಿಕ ನಿಹವಮನ್ ಮೋಡಗಳ ಸಮೂಹವನ್ನ ಎಚ್ಚಿ ಹೊಡೆದು ಕೂಡಿ ಶರಪಂಜರಮಂ ಪಡೆದಂ ಗುಣವರ್ಣವಂ. ಸೊ ಅವನೇನ್ ಮಾಡ್ದ, ಮೋಡಗಳ ಎಡೆಗೆ ಮಾರುತ ಬಾಣಗಳನ್ನ ಹೂಡಿ ಹೊಡೆದು ಬಾಣಗಳ ಪಂಜರವನ್ನ ನಿರ್ಮಾಣ ಮಾಡಿದ. ಗುಣಾರ್ಣವ ಅರ್ಜುನನಿಗಿದ್ದ ಬಿರುದು. ಅಂತೂ ಪುಂಖಾನುಪುಂಖವಾಗಿ ಪಾಯುವ ಶರಸಂಧಾನದೊಳ್ ಎಡೆವರಿಯದಂತೆ, 2 ಕೈಯೊಳ್ ಎಡೆವರಿಯದಂತೆ, ಸ್ವಲ್ಪವೂ ಜಾಗ ಇರುವ ಹಾಗೆ, ಜಾಗ ಇರದೇ ಇರುವ ಹಾಗೆ ಪುಂಖಾನುಪುಂಖವಾಗಿ ಹಾಯುವ ಆ ಬಾಣಗಳ ಓಟವನ್ನ ಕಂಡು ಕೈಯೊಳ್ ತೋಡುಂ ಬಿಡುಂ ಕಾಣಲೋಗದಂತು ಇಸೆ. ಕೈಯಲ್ಲಿ ತೊಡುವುದು ಬಿಡುವುದು, ಬಾಣವನ್ನ ಹೂಡುವುದು ಹೊಡೆಯುವುದು ಎರಡೂ ಕಾಣಿಸದೇ ಇರುವಷ್ಟು ವೇಗವಾಗಿ ಅವನು ಇಸೆ ಬಾಣಗಳನ್ನು ಪ್ರಯೋಗಿಸಲು ತುರುಗಿ ಕವಿಯುವ ಅಂಬಿನ ಮಳೆಯೇ ಮಳೆಯಂ ಮಾಡಿಸೆ. ಅಂಬಿನ ಮಳೆಯಂ ಮಾಡಿಸೆ, ಬಾಣದ ಮಳೆಯೇ ಮೋಡಗಳ ಮಳೆಯನ್ನ ನಿಲ್ಲಿಸಲು ದಿವ್ಯಾಸ್ತ್ರಗಳಿಂ 100 ಯೋಜನದ ಅಳವಿಯ ಖಂಡವ ವನವೆಲ್ಲಮಂ ತಟ್ಟಿ ಮೆಡರ ಮಶಕ ಮಾತ್ರಂ ಅಪ್ಪಡಂ ಮಿಸುಕಲ್ ಛಿದ್ರಮಿಲ್ಲದಂತಾಗೆ ಶರಪಂಜರದೊಳ್ ಮುಚ್ಚಿ. ಒಂದು ಸಣ್ಣ ತೊಟ್ಟು ಹೇಗೂ ಇಳಿದು ಮಶಕ ಮಾತ್ರಂ ಅಪ್ಪಡಂ, ಒಂದು ಸಣ್ಣ ಹನಿ ಕೂಡ ಮಿಸುಕುವುದಕ್ಕೆ ಛಿದ್ರಮಿಲ್ಲದಂತೆ, ಎಡೆಯಿಲ್ಲದಂತೆ, ಅವಕಾಶವಿಲ್ಲದಂತೆ ಇಡೀ 100 ಯೋಜನಗಳ ಆ ಖಾಂಡವನದ ಮೇಲ್ಭಾಗವನ್ನ ದಿವ್ಯಾಸ್ತ್ರಗಳಿಂದ ಶರಪಂಜರವನ್ನ ಮಾಡಿ ಮುಚ್ಚಿ ಮುಸುಕಿದ. ಯಾರು? ಮುಸುಕಿದ ಆಗಳ್ ಅಭಿನವ ಜಿಮೂತ ವಾಹನನ. ಇಲ್ಲಿ ಜಿಮೂತ ಅಂದ್ರೆ ಮೋಡ, ಜಿಮೂತ ವಾಹನ ಅಂತಂದ್ರೆ ಮೋಡಗಳನ್ನ ನಿಯಂತ್ರಿಸಬಲ್ಲ ಮೋಡಗಳ ದೈವ ಅಂತ. ಮೋಡಗಳ ದೈವ ವರುಣ, ಆದ್ರೆ ವರುಣ ಅಗ್ನಧಾರಕ, ಹಾಗಾಗಿ ಮೋಡಗಳನ್ನ ನಿಯಂತ್ರಿಸುವ ಶಕ್ತಿ ಇರುವವನು ಇಂದ್ರ. ಜಿಮೂತ ವಾಹನ ಅನ್ನುವ ಹೆಸರು ಇಂದ್ರನಿಗೂ ಕೂಡ ಇತ್ತು. ಅಭಿನವ ಜೀಮೂತ ವಾಹನ ಅಂತಂದ್ರೆ ಕುಂತಿಗೆ ಇಂದ್ರನ ವರದಿಂದ ಜನಿಸಿದ ಪುತ್ರ ಅರ್ಜುನ, ಅವನು ಅಭಿನವ ಜೀಮೂತ ವಾಹನ. ಇದು ಒಂದರ್ಥ. ಇನ್ನೊಂದರ್ಥ, ಜೀಮೂತ ವಾಹನನಷ್ಟೇ ಪರಾಕ್ರಮಿಯಾದಂತಹ ಇನ್ನೊಬ್ಬ ಅಭಿನವ ಜೀಮೂತ ವಾಹನ ಅರ್ಜುನ. ಅವನು
ಬಾಣಗಳನ್ನು ಹೂಡಿ ಶರಪಂಜರವನ್ನ ಮೇಲೆ ಮಾಡಿದ. ಮಳೆಯಾನಿ ಕೆಳಗೆ ಬೀಳದೆ ಇರುವ ಹಾಗೆ ಮಾಡಿದ. ದಿವ್ಯಾಸ್ತ್ರದ ಕೋಳಿಗೆ ಇರಲಾರದೆ ಜಿಮುತಂಗಳೆಲ್ಲ ತೆರಳ್ಪೋಡಿದೊಡೆ. ದಿವ್ಯಾಸ್ತ್ರಗಳ ಬಾಣಗಳಿಗೆ ಇರಲಾರದೆ ಜಿಮುತಂಗಳ್ ಮೋಡಗಳು ಅವು ಓಡಿ ಹೋದಾಗ ಅಗ್ನಿದೇವನ ಆವುಗೆಯ ಕಿಚ್ಚಿನ ಒಳಗೊಳಗೆ ಓಡ್ತಾನೆ. ಅವನು ಆವುಗೆಯ ಕಿಚ್ಚಿನ ಹಾಗೆ, ಹಗೆವಿನ ಬೆಂಕಿಯ ಹಾಗೆ. ಯಾಕಂದ್ರೆ ಮೇಲ್ಗಡೆ ಅವನು ಶರಪಂಜರವನ್ನು ನಿರ್ಮಾಣ ಮಾಡಿದ್ನಲ್ಲ, ಬಾಣಗಳ ಕೋಟೆಯನ್ನ, ಬಾಣಗಳ ಗೋಡಿಯನ್ನು ನಿರ್ಮಾಣ ಮಾಡಿದ್ನಲ್ಲ, ಕೆಳಗೆ ಮಳೆ ಹನಿ ಬೀಳದೆ ಇರುವ ಹಾಗೆ. ಅವಾಗ ಒಂದು ಹಗೆವಿನ ರೀತಿಯಲ್ಲಿ, ಒಂದು ಕಣಜದ ರೀತಿಯಲ್ಲಿ ತಳಭಾಗ ಸೃಷ್ಟಿಯಾಯಿತು. ಆ ಹಗೆವಿನ ಒಳಗಡೆನೆ ಕುಮುಲ್ತಾ ಸುಡುವ ಹಾಗೆ ಇಂದ್ರ ಅವನವನ್ನೆಲ್ಲ ಸುಟ್ಟು ಭಸ್ಮ ಮಾಡಿದ. ವನ ಖಗ ಮೃಗ ವನ ತರು ವನಚರ ವನಜ ನಿವಹಂ ಉಳ್ಳನಿತುಂ ಸೀರನಿತುಂ ಅಣಂ ಉಳಿದುದಿಲ್ಲೋ ಎಂಬಿನಂ ಗುಂಡಂ ದಹನನ್. ಅಳುರ್ದು ಕಾಂಡವವನವನ್ನು, ಆ ಇಡೀ ಕಾಂಡವವನವನ್ನು ವ್ಯಾಪಿಸಿ ದಹನ ಅಗ್ನಿ. ಸೀರನಿತುಂ ಅಣಂ ಉಳಿದುದಿಲ್ಲ ಎಂಬಿನಂ ಗುಂಡಂ. ಒಂದು ಸೀರು, ಒಂದು ಸಿವುಡು, ಒಂದು ಸೀಳು, ಒಂದು ಗರಿಯಷ್ಟು ಕೂಡ ಉಳಿಸದ ಹಾಗೆ ಅವನು ಉಂಡ, ಸುಟ್ಟು ತಿಂದ ಅಗ್ನಿ. ಏನೇನನ್ನ? ವನವನ್ನ, ವನ ಖಗವನ್ನ, ವನ ಪಕ್ಷಿಗಳನ್ನ, ವನ ಮೃಗಗಳನ್ನ, ವನ ತರುಗಳನ್ನ, ವನ ಮರಗಿಡಗಳನ್ನ, ವನ ಚರರನ್ನ, ಕಾಡು ಜನರನ್ನ, ಕಾಡಲ್ಲಿದ್ದ ಮನುಷ್ಯರನ್ನ, ವನಜವನ್ನ, ವನದಲ್ಲಿದ್ದ ಹೂವುಗಳನ್ನ, ವನದಲ್ಲಿದ್ದ ಕೆರೆಗಳನ್ನ, ಈ ಮುಳ್ಳನಿತು, ಅಲ್ಲಿ ಏನೇನಿತ್ತು ಅಷ್ಟೆಲ್ಲನೂ ಇವನು ಸುಟ್ಟು ತಿಂದ, ಸುಟ್ಟು ದಹಿಸಿದ. ಅಂತೂ ಆ ವನಗಹನಮೆಲ್ಲ ದಹನಮಯವಾದ ಪ್ರಸ್ತಾವದೊಳ್. ಹಾಗೆ ಇಡೀ ವನವೆಲ್ಲವೂ ದಹನವಾದ, ಬೆಂದು ಬೂದಿಯಾದ ಆ ಸಮಯದಲ್ಲಿ ವಿಸ್ಮಯ ಎನಿಸುವ ಹಾಗೆ ಮಯನೆಂಬ ದಾನವ ವಿಶ್ವಕರ್ಮ, ಮಯನೆನ್ನುವ ದಾನವ ವಿಶ್ವಕರ್ಮ, ರಾಕ್ಷಸ ವಿಶ್ವಕರ್ಮ, ರಾಕ್ಷಸ ಶಿಲ್ಪಿ ನೆಗೆದು ಉರಿ ಮೌಲ್ಯಗಳಂ ಗದೆಯೊಳ್ ಬೀಸುತ್ತಂ. ಚಿಟಚಿಟನೆ ಉರಿಯುತ್ತಿದ್ದ ಉರಿಯ ಸಮೂಹಗಳನ್ನ ಗದೆಯಲ್ಲಿ ತಳ್ಳಿ ಬೀಸುತ್ತ ಹೊರಮಾಡೆ. ಆ ಉರಿಯುವ ವನದಿಂದ ಮಯನೆಂಬ ರಾಕ್ಷಸ ಶಿಲ್ಪಿ ಹೊರಬರಲೀಯದೆ, ಅವನನ್ನು ಹೊರಬರಲಿಕ್ಕೆ ಬಿಡದೆ ಒಂದು ದೆಸೆಯೊಳ್ ತಗೊಳ್ಳುವ ಮುಕುಂದನ ಕರಚಕ್ರ, ಮುಕುಂದನ ಕೈಯ ಚಕ್ರ, ಶ್ರೀಕೃಷ್ಣನ ಕೈಯ ಚಕ್ರ ಒಂದು ಕಡೆ, ಒಂದು ದೆಸೆಯೊಳ್ ನರನೆಚ್ಚೊಂದು ಶರಂ, ಇನ್ನೊಂದು ದಿಕ್ಕಿನಲ್ಲಿ ಅರ್ಜುನ ಬಿಡ್ತಾ ಇರುವಂತಹ ಬಾಣ, ಒಂದು ದೆಸೆಯೊಳ್ ಕುಂದದೆ ದಹನಾರ್ಚಿ, ಇನ್ನೊಂದು ಕಡೆಯಲ್ಲಿ ಕುಂದದೆ ಕಂದದೆ ಇಳಿಯದೆ ಹೆಚ್ಚುತ್ತಾ ಇರುವ ಬೆಂಕಿಯ ಅಗ್ನಿಯ ಜ್ವಾಲೆ ದಹನಾರ್ಚಿ, ಸುತ್ತಿ ಮುತ್ತುವ ಪದಗಳು. ಹಾಗೆ ಸುತ್ತಿ ಮುತ್ಕೊಳ್ತಾ ಇರುವಂತಹ ಆ ಸಂದರ್ಭದಲ್ಲಿ ಅದನ್ನು ಅವನು ಹೇಗೋ ಪಾರಾಗಿ ಈಚೆ ಒಬ್ಬ ಬಂದ ಮಾಯ. ಶರಣಕ್ಕೆ ಎನಗೆ ಅರಿಕೆ ಸರಿ ಎರಡು ಪದಂಬುಜಂ ಇಗಳ್ ಎಂಬುದು ಆಗಳ್ ಹರಿ ಚಕ್ರಂ ಕೊಳ್ಳದೆ ನರ ಶರಂ ಉರ್ಚದೆ ದಹನ ಶಿಖಿಗಳ್ ಅಳುರದೆ ಅವನಂ. ನೋಡಿ, ಅವನು ಬಂದವನೇ ಅರಿಕೆಯ ಸರಿ ಎರಡೂ ಪಾದಗಳನ್ನ ಹಿಡಿದು, ಶರಣಕ್ಕೆ ಎನಗೆ ಅರಿಕೆಯ ಸರಿ, ನನಗೆ ನೀನು ಅಭಯವನ್ನ ನೀಡಬೇಕು, ನಾನು ನಿನಗೆ ಶರಣಾಗ್ತಾ ಇದ್ದೀನಿ, ನನ್ನನ್ನು ಕಾಪಾಡುವಂತ ಪದ ಹಿಡ್ಕೊಂಡು. ಎಂಬುದಂ ಆಗಳ್, ಆಗ ಹರಿಚಕ್ರಂ ಕೊಳ್ಳದೆ, ಹರಿಯ ಚಕ್ರವನನ್ನು ಏನನ್ನು ಮಾಡಲಿಲ್ಲ. ನರಶರಂ ಉರ್ಚದೆ, ನರನ ಬಾಣಗಳು, ಅರ್ಜುನನ ಬಾಣಗಳು ಅವನನ್ನು ಹೊಡೆಯಲಿಲ್ಲ. ದಹನ ಶಿಖೆಗಳು ಅಳುರದೆ, ದಹನ ಶಿಖೆ ಅಗ್ನಿಯ ಶಿಖೆ ಅವನ ಸುಡಲಿಲ್ಲ. ಅಂದ್ರೆ ಅರ್ಜುನ ಅವನಿಗೆ ಕ್ಷಮೆಯನ್ನ, ಇವನನ್ನು ಬೇಡಿಕೊಂಡ ಅನ್ನುವ ಕಾರಣಕ್ಕೆ ಅವನಿಗೆ ಕ್ಷಮೆಯನ್ನ ನೀಡಿದ. ನೋಡಿ, ಇಷ್ಟೆಲ್ಲ ಒಂದು ಸಣ್ಣ ಕ್ರಿಮಿಕೀಟವು ಹೊರಗೆ ಬರದೇ ಇರುವ ಹಾಗೆ ಕಾಯ್ದ ಅರ್ಜುನ ಮಯ ಅನ್ನುವ ಒಬ್ಬ ಶಿಲ್ಪಿಗೆ ಬದುಕೋದಕ್ಕೆ ಕ್ಷಮೆ ನೀಡ್ತಾನೆ, ಅವನನ್ನು ಸುಡಲ್ಲ. ಯಾಕಿರಬಹುದು? ಮಯ ಯಾವ ಸಹಾಯವನ್ನು ಪಾಂಡವರಿಗೆ ಅರ್ಜುನನಿಗೆ ಅನಂತರದಲ್ಲಿ ಮಾಡಿದ? ಇದಕ್ಕೂ ಉತ್ತರ ನಾನು ಹೇಳೋದಿಲ್ಲ. ಈ ಪ್ರಶ್ನೆಯನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಆಗಳ್ ಮಯಂ ವಿಸ್ಮಯಂ ಬಟ್ಟು, ಆಗ ಮಯ ಆಶ್ಚರ್ಯಪಟ್ಟು ಪೊಡಬಟ್ಟು ಹೊರಗೆ ಬಂದು ಹೋದ. ಆಗಳ್ ಆವನಾಂತರಾಳಗಳ್ ಇರ್ಪ, ಆ ವನದ ನಡುವಿನಲ್ಲಿ ಇದ್ದ ತಕ್ಷಕನ ಮಗನಪ್ಪ ಅಶ್ವಸೇನನೆಂಬ ಪನ್ನಗಂ,
ತಕ್ಷಕ ಎನ್ನುವವನ ಮಗನಾದ ಅಶ್ವಸೇನ ಎಂಬ ಹೆಸರಿನ ಪನ್ನಗ ಸರ್ಪ ನಾಗ ತನ್ನ ತಾಯನ್ನು ತನ್ನ ಬಾಲವಂ ಕರ್ಚಲ್ ವೇಳ್ದು ತನ್ನ ಬಾಲವನ್ನ ಹಿಡಿದುಕೊಳ್ಳಲು ಹೇಳಿ ದಾನಾರ್ಚಿಗಳಿಂ ದಹಿಸ್ತಾ ಇರುವಂತಹ ಅಗ್ನಿಯ ಜ್ವಾಲೆಗಳಿಂದ ಬರ್ದುಂಕಿ ನೆಗೆದು ಬರುವವಳು ಬದುಕಿಕೊಂಡು ಇಬ್ಬರೂ ನೆಗೆದು ಹಾರಿ ವನದ ಆಚೆಗೆ ಹೋಗುವ ಸಂದರ್ಭದಲ್ಲಿ ಅದನ್ನು ಎರಳ್ಖಂಡಂ ಅಪ್ಪಿನಂ ಅದನ್ನು ಎರಡು ಭಾಗ ಆಗುವ ಹಾಗೆ ಅಖಂಡಳತನೆಯನ್ನು ಇಸುವುದು ಅಖಂಡಳತನೆಯ ಅರ್ಜುನ ಅವನು ಇಸುವುದು ಬಾಣ ಪ್ರಯೋಗ ಮಾಡಿದ ತನ್ನ ಬಾಲಂ ಬೆರಸು ಉರಿಯೊಳ್ ಬೀಳ್ದು ಇವನ ಬಾಲ ಬೆರೆಸಿ ಉರಿಯಲ್ಲಿ ಅವನ ಬಾಲವನ್ನು ಆಕೆ ಹಿಡ್ಕೊಂಡಿದ್ಲಲ್ಲ ತಾಯಿ ಇವನ ಬಾಲವನ್ನೂ ಹಿಡ್ಕೊಂಡು ಅವಳು ಉರಿಯೊಳ್ ಬೀಳ್ದು ಮಿಡುಕುತ್ತಿದ್ದ ಜನನೀಯಂ ಕಂಡು ಹಾಗೆ ಅದು ಉರಿಯಲ್ಲಿ ಬಿದ್ದು ಒದ್ದಾಡ್ತಾ ಸಾಯ್ತಾ ಇರುವ ತನ್ನ ತಾಯಿಯನ್ನ ಮಗನಾದ ಅಶ್ವಸೇನ ಕಂಡು ಪಾವುಗಳುಳ್ಳ ಪಗೆಯಂ ಮರೆಯವೆಂಬುದನ್ನು ನನ್ನಿ ಮಾಡಿ ಪಾವುಗಳು ಉಳ್ಳ ಪಗೆಯಂ ಮರೆಯವು ಎಂಬುದಂ ನನ್ನಿ ಮಾಡಿ ಉಳ್ಳ ಪಗೆ ತಮ್ಮಲ್ಲಿರುವ ಹಗೆಯನ್ನ ದ್ವೇಷವನ್ನ ಅವು ಯಾವತ್ತೂ ಮರೆಯುವುದಿಲ್ಲ ಅನ್ನುವುದನ್ನು ನಿಜ ಮಾಡುವ ಹಾಗೆ ಅವನು ಪಗೆ ಸಾರುವುದಂ ಅವನು ಹಗೆಯನ್ನು ಸಾಧಿಸಿದ ಕೊಲ್ಲೆಂ ಪಗೆ ಸಾರಿದನ್ ಇನ್ನೊಂದು ಆರಮರೆಯಂ ಪಕ್ಕು ಪಗೆಯಂ ನೆರಪುವ ಬಗೆಯೊಳೆ ಯಾರು ಮರೆಯಾದ್ರೂ ಹೊಕ್ಕು ಹೇಗಾದ್ರೂ ಈ ಹಗೆಯನ್ನು ನಾನು ಸಾಧಿಸ್ತೀನಿ ನೆರಪುವ ಬಗೆಯೊಳೆ ಪೊಕ್ಕಂ ಕಡಂಗಿ ಕರ್ಣನ ದೊಣೆಯಂ ಅವನು ಕರ್ಣನ ಬತ್ತಳಿಕೆಯನ್ನು ಹೋಗಿ ಸೇರಿಕೊಂಡ ಕರ್ಣನ ಬತ್ತಳಿಕೆಯಲ್ಲಿ ಸರ್ಪಾಸ್ತ್ರವಾಗಿ ಅರ್ಜುನನ ಸಾವಿಗೆ ಕಾರಣವಾಗುವ ಸರ್ಪಾಸ್ತ್ರವಾಗಿ ಹೋಗಿ ಸೇರಿಕೊಂಡ ಆ ಅಶ್ವಸೇನ ಅಂತೂ ಅಶ್ವಸೇನನ್ ಅರ್ಧಾವಲಿಕವೆಂಬ ಅಮೋಘ ಅಸ್ತ್ರವಾಗಿ ಅರ್ಧಾವಲಿಕ ಅನ್ನುವ ಹೆಸರಿನ ಅಮೋಘವಾದ ಸರ್ಪಾಸ್ತ್ರವಾಗಿ ಇವನು ಹೋಗಿ ಕರ್ಣನ ದೊಣೆಯೊಳ್ ಕರ್ಣನ ಬತ್ತಳಿಕೆಯಲ್ಲಿ ಇರ್ದನ್ ಸೇರಿಕೊಂಡನು ಇತ್ತ ಕಡೆ ಇಂದ್ರಂ ತನ್ನ ಬಲಮೆಲ್ಲಂ ಅಳ್ಕಿ ಮೆಳ್ಕಿದಂತಾದುದೆಂಬುದಂ ಕೇಳಿತು ತನ್ನ ಬಲವೆಲ್ಲವೂ ಅಳ್ಕಿ ಮೆಳ್ಕಿದಂತಾದುದು ಎಂಬುದನ್ನು ಕೇಳಿತು ತನ್ನ ಬಲವೆಲ್ಲವೂ ಏನು ಕೆಲಸ ಮಾಡ್ತಾ ಇಲ್ಲ ಸಂಪೂರ್ಣ ನಿಶೇಷವಾಗ್ತಾ ಇದೆ ಅನ್ನುವುದನ್ನ ಕಂಡು ಕೇಳಿ ಮಗನೆನಗೆಂದು ಪೇಳಿ ಪಿಡಿದು ಕಟ್ಟದೆ ಮಣ್ಬೆನೆ ನನ್ನ ಮಗ ಅರ್ಜುನ ಆದರೂ ಇವನು ಹೀಗೆ ನನ್ನ ವನವನ್ನೇ ಸುಡ್ತಾ ಇರುವುದನ್ನ ಕಂಡು ನಾನು ಸುಮ್ಮನೆ ಇರ್ತೀನ ಹಿಡಿದು ಕಟ್ಟದೆ ಮಣ್ಬೆನೆ ಇವನು ಹಿಡಿದು ಕಟ್ಟದೆ ಬಿಡ್ತೀನ ನಾನು ಈ ಪಾರ್ಥನನ್ನು ಹಿಡಿದು ಕಟ್ಟದೆ ಬಿಡ್ತೀನ ಧರಿತ್ರಿಗೆ ಗುರುವೆಂದು ವಜ್ರದೊಳ್ ಉರುಳ್ಚದೆ ಮಣ್ಬೆನೆ ಚಕ್ರಿಯಂ ಧರಿತ್ರಿಗೆ ಗುರು ಈ ಭೂಲೋಕಕ್ಕೆ ಗುರು ಅಂತ ಮೆರೀತಾ ಇರುವ ಈ ಚಕ್ರಿ ಈ ಶ್ರೀಕೃಷ್ಣ ಇವನನ್ನ ವಜ್ರದೊಳ್ ಉರುಳ್ಚದೆ ಮಣ್ಬೆನೆ ನನ್ನ ವಜ್ರಾಯುಧದಿಂದ ಇವನನ್ನು ಹೊಡೆದು ಕೆಳಗೆ ಬೀಳಿಸದೆ ನಾನು ಬಿಡ್ತೀನ ಕರಂ ಬಗೆಯದೆ ಗೊಡ್ಡ ಮಾಡಿದರ್ಗೆ ನನ್ನ ಬಗೆಗೆ ಗೌರವವನ್ನು ತೋರದೆ ಗೊಡ್ಡ ಮಾಡಿದರ್ಗೆ ಅಹಂಕಾರ ಮಾಡಿದವರಿಗೆ ತಕ್ಕುದನ್ನು ಈಗಲೇ ಮಾಡ್ಪೆನ್ ಎಂದು ತಕ್ಕದ್ದನ್ನ ಈಗಲೇ ಮಾಡ್ತೀನಿ ಅಂತ ಅಂದು ತೊಟ್ಟಗೆ ಪರಮಟ್ಟನ್ ಏರಿ ನಿಜವಾಹನಮಂ ದಿವದಿಂ ಸುರಾಪಂ ದಿವದಿಂದ ಸ್ವರ್ಗದಿಂದ ಆ ಸುರಾಪ ಆ ಇಂದ್ರ ನಿಜವಾಹನ ತನ್ನ ಐರಾವತವನ್ನ ಹತ್ತಿ ಪರಮಟ್ಟನ್ ಹೊರಗೆ ಬಂದ. ಅಂತೂ ದೇವನಿಕಾಯಂ ಬೆರಸು ಯುದ್ಧ ಸನ್ನದ್ಧನಾಗಿ ದೇವನಿಕಾಯಂ ಬೆರಸು ದೇವ ಸಮೂಹವನ್ನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಯುದ್ಧ ಸನ್ನದ್ಧನಾಗಿ ಪರಸೈನ್ಯ ಭೈರವನೊಳ್ ಇರಿವೆನೆಂಬ ಪಳುವಗೆಯೊಳ್ ಪರಸೈನ್ಯ ಭೈರವ ಅರ್ಜುನನ ಬಿರುದು ಅವನಲ್ಲಿ ನಾನು ಇರಿವೆ ಅವನಲ್ಲಿ ನಾನು ಯುದ್ಧ ಮಾಡ್ತೀನಿ ಅನ್ನುವ ಪಳುವಗೆಯೊಳ್ ಒಂದು ಕೀಳು ಹಾಗೆಯಲ್ಲಿ ಭೈರವಂ ವಾಯುವಂತೆ ಬಂದು ಭೈರವನೇ ಬಂದು ಮೇಲ್ವಾಯ್ತಾ ಇದ್ದಾನೇನೋ ಮೇಲ್ ಬೀಳ್ತಾ ಇದ್ದಾನೇನೋ ಅನ್ನೋ ಹಾಗೆ ಬಂದು ನಿಂದ ಪುರಂದರನಲ್ಲಿಗೆ ಹಾಗೆ ಬಂದು ಯುದ್ಧಕ್ಕೆ ನಿಂತ ಪುರಂದರ ಇಂದ್ರ ಅವನು ಯುದ್ಧ ಶುರು ಮಾಡಿಲ್ಲ ಇನ್ನುವೆ ಯುದ್ಧಕ್ಕೆ ನಿಂತ ಪುರಂದರನಲ್ಲಿಗೆ ಇಂದ್ರನಲ್ಲಿಗೆ ಸರಸಿಜ ಸಂಭವಂ ಸರಸಿಜ ಕಮಲ ಸಂಭವಂ ಹುಟ್ಟಿದವ ಕಮಲದಲ್ಲಿ ಹುಟ್ಟಿದವ ಬ್ರಹ್ಮ ಬಂದು ಮಾರ್ಕೊಂಡು ಅವನನ್ನ ಎದುರುಗೊಂಡು ಬನ ಮನೆ ಕಾಯಲ್ ಎಂದಿರುವೆಯಪ್ಪೊಡೆ ಮುನ್ನಮೆ ಪೋದುದು ಅಂದು ಪಾರ್ಥನೊಳೆ ಎನಗೆ ಎವಂ ಎಂಬ ಬಗೆಯುಳ್ಳಡೆ ನಿನ್ನಯ ಪುತ್ರನ್ ಅಚ್ಚುತಂಗೆ ಇನಿಸು ಎರ್ದೆನೋವೆ ಅಪ್ಪೊಡೆ
ಕೂಡದು ಮೂವರು ಅಳ್ವರ್ವನ್, ಅದು ಕೂಡದು. ಎದ್ದೆನೋವೆಯ ಪೊಡೆ ಅದು ಕೂಡದು ಮೂವರು ಅಳ್ವರ್ವನ್. ಎಮ್ಮ ಮಾತು ಇನಿತೆ ಗುಣಾರ್ಣವನ್ಗೆ ಕುಡುಗೆಲ್ಲಮನ್. ಇಂತು ಇದೆ ಕಜ್ಜದ ಉಜ್ಜುಗಂ, ಕಜ್ಜದ ಉಜ್ಜುಗಂ. ನೋಡಿ, ಬಹಳ ಖಚಿತವಾಗಿ ಒಂದೊಂದೇ ಮಾತು ಮೂರು ಮಾತು ಹೇಳ್ತಾರೆ. ಯಾರು? ಬ್ರಹ್ಮ ಇಂದ್ರನಿಗೆ. ಬನಮುನೆ ಕಾಯಲ್ ಎಂದು ಇರುವೆಯಪ್ಪೊಡೆ, ವನವನ್ನ ಕಾಪಾಡಬೇಕು ಅಂತ ಹೇಳಿ ನೀನು ಯುದ್ಧ ಮಾಡುವೆಯಾದರೆ ಇರುವೆಯಪ್ಪೊಡೆ ಮುನ್ನಮೆ ಪೋದುದಂದು. ಅಪ್ಪ, ವನವೆಲ್ಲ ಸುಟ್ಟೋಯ್ತು, ಸುಟ್ಟು ಹೋದ್ಮೇಲೆ ಏನ್ ಕಾಪಾಡ್ಕೋತೀಯ? ಇನ್ಯಾಕೆ ಅರ್ಜುನನ ವಿರುದ್ಧ ಯುದ್ಧ ಮಾಡ್ತೀಯ? ಪಾರ್ಥನೊಳ್ ಎನಗೆ ಎವಂ ಎಂಬ ಬಗೆಯುಳ್ಳೊಡೆ, ಅರ್ಜುನನಲ್ಲಿ ನಿನಗೆ ದ್ವೇಷ, ಸಿಟ್ಟು ಅನ್ನುವ ಮನಸ್ಸಿದ್ದರೆ ಬಗೆಯುಳ್ಳೊಡೆ ನಿನ್ನೆಯ ಪುತ್ರನ್. ಅವನ್ ಯಾರು ಅನ್ಕೊಂಡಿದ್ಯಾ? ಅವನ್ ನಿನ್ ಮಗ. ನಿನ್ ಮಗನ ಮೇಲೆನೆ ನೀನ್ ದ್ವೇಷ ಸಾಧಿಸ್ತೀಯಾ? ಹಾಗೆ ಸಾಧಿಸ್ತೀಯಾ? ಅಚ್ಚುತಂಗೆ ಇನಿಸು ಎರ್ದೆ ನೋವೆ ಅಪ್ಪೊಡೆ, ಅದು ಕೂಡದು ಮೂವರೊಳ್ವರ್ವನ್. ಅಚ್ಯುತನಿಗೆ ಅಂದ್ರೆ ಶ್ರೀಕೃಷ್ಣನಿಗೆ ನೀನು ಇಷ್ಟೊಂದು ಎದೆ ಬಡ್ಕತಾ ಇದೆಯಾ? ನೀನು ಸಿಟ್ಟ ಅಪ್ಪುಡೆ ಅದು ಕೂಡದು ಮೂವರೊಳ್ವರ್ವನ್. ಅವನು ಮೂವರಲ್ಲೊಬ್ಬ ಅಂತಂದ್ರೆ ತ್ರಿಮೂರ್ತಿಗಳಲ್ಲೊಬ್ಬ. ಅಯ್ಯ, ತ್ರಿಮೂರ್ತಿಗಳೆಲ್ಲ ನಿನಗಿಂತ ಮೇಲ್ನವರು. ಅವ್ರು ಹೇಳಿದ ಹಾಗೆ ಕೇಳುವ ಆಜ್ಞಾಧಾರಕ ನೀನು ಅವ್ರ ವಿರುದ್ಧ ಯುದ್ಧಕ್ಕೆ ಹೋಗ್ತೀಯನಯ್ಯ. ಕೃಷ್ಣನ ವಿರುದ್ಧ ನೀನು ಯುದ್ಧ ಮಾಡುವುದು ಉಂಟೇನಯ್ಯ? ಕೂಡದು, ಅದು ಕೂಡದು, ಬೇಡ, ಅದು ಒಳ್ಳೇದಲ್ಲ. ಏನಕ್ಕೆ ಯುದ್ಧ ಮಾಡ್ತೀಯ? ಮಾತಿನಿತೆ. ಇಷ್ಟೇ ನಮ್ಮ ಮಾತು, ಇಷ್ಟೇನಪ್ಪ ನಮ್ಮ ಮಾತು. ಗುಣಾರ್ಣವಂಗೆ ಕುಡುಗೆಲ್ಲಮನ್. ಗುಣಾರ್ಣವನಾದ ಅರ್ಜುನನಿಗೆ ನೀನು ಗೆಲುವನ್ನ ಕೊಡು. ಇಂತಿದೆ ಕಜ್ಜದ ಉಜ್ಜುಗಂ, ಇಂತಿದೆ ಕಜ್ಜಂ, ಇತ್ತಿದೆ ಉಜ್ಜುಗಂ. ಇಷ್ಟೇ ಅಪ್ಪ ನೀನ್ ಮಾಡ್ಬೇಕಾಗಿರೋ ಕೆಲಸ. ಇಷ್ಟೇ ಕಾರ್ಯ ಕಜ್ಜ, ಇಷ್ಟೇ ಉಜ್ಜುಗ, ಇಷ್ಟೇ ನಿನ್ನ ಉದ್ಯೋಗ. ಯುದ್ಧ ಅಲ್ಲ ನೀನ್ ಮಾಡ್ಬೇಕಾಗಿರೋದು ನಿನ್ನ ಮಗನಿಗೆ ನೀನು ಗೆಲುವನ್ನು ಕೊಡುವುದು ಅಂತ ಬ್ರಹ್ಮ ಇಂದ್ರನಿಗೆ ತಿಳುವಳಿಕೆ ಹೇಳ್ತಾನೆ. ಎಂದು ಕಮಲವಾಸನನ್ ಆಸೆದೋರಿ ನುಡಿದು ಉಳ್ಳುದನೆ ನುಡಿದೊಡೆ ಅಂತೆಗೈವೆನ್ ಎಂದು. ಇರೋದನ್ನೇ ಹೇಳ್ದ, ಉಳ್ಳುದನೆ ನುಡಿದೊಡೆ. ಇರೋದನ್ನ ಹೇಳಿದಾಗ ಹಾಗೆ ಮಾಡ್ತೀನಿ ಅಂತ ಹೇಳಿ ಈತ ಒಪ್ಪಿಕೊಂಡ. ಆ ಕಮಲಾಸನ ಆ ಬ್ರಹ್ಮ ಹೇಳಿದಾಗ ಇಂದ್ರ ಒಪ್ಕೊಂಡ. ಸುರಿವ ಅರಲ್ ಒಂದು ಬೆಳ್ಸರಿಯದ ಆತ್ಮತನುಭವನ್ ಉತ್ತಮಾಂಗದೊಳ್ ದೊರೆಕೊಳೆ ನಿಲ್ಲದೆ ಅಲ್ಲಿ ಕುಸುಮಂ ಕೆಲವಲ್ಲುಗೆ ತನ್ನ ರತ್ನ ವಿಸ್ಫುರಿತ ಕಿರೀಟಮಂ ಕವಿದು ತಾನೇ ನರಂಗೆ ಕಿರೀಟಿ ನಾಮಮಂ ಸರಸದಿನ್ ಆಗಳ್ ಉಚ್ಚರಿಸಿ ಸಾಹಸಮಂ ಪೊಗಳ್ದಂ ಸುರಾಧಿಪಂ. ನೋಡಿ, ಅವನೇನ್ ಮಾಡ್ದ? ಅರ್ಜುನನನ್ನ ಕೂರಿಸಿ ತನ್ನ ತಲೆಯ ಮೇಲಿದ್ದ ಕಿರೀಟವನ್ನು ತೆಗೆದು ಇವನ ತಲೆ ಮೇಲೆ ಇಟ್ಟು ಅವನ ಸಾಹಸವನ್ನ ಹೊಗಳಿ ಅವನಿಗೆ ಸನ್ಮಾನ ಮಾಡ್ತಾನೆ. ಸುರಿವ ಅರಲ್ ಅಂದ್ರೆ ತಲೆ ಮೇಲೆ ಹೂವುಗಳನ್ನ ಸುರಿಸಿದಂತೆ. ಆತ್ಮತನುಭವ ಅಂತಂದ್ರೆ ತನ್ನ ಪುತ್ರನಾದ ಅರ್ಜುನನ ಮೇಲೆ. ಉತ್ತಮಾಂಗ ಅಂದ್ರೆ ತಲೆ. ತನ್ನ ಆತ್ಮತನುಭವನಾದ ಅರ್ಜುನನ ಉತ್ತಮಾಂಗದ ಮೇಲೆ, ತಲೆಯ ಮೇಲೆ ಸುರಿವ ಅರಲ್ ಹೂವಿನ ಮಳೆಯನ್ನ ಕರೆಸಿದ, ಹೂವುಗಳನ್ನು ಸುರಿಸಿದ. ದೊರಕೊಳೆ ನಿಲ್ಲದೆ ಅಲ್ಲಿ, ಹಾಗೆ ಅಷ್ಟಕ್ಕೆ ನಿಲ್ಲದೆ, ಕುಸುಮಂ ಕೆಲವಲ್ಲುಗೆ, ಕುಸುಮಗಳು ಕೆಲಬಲದಲ್ಲಿ ಬೀಳಲು, ತನ್ನ ರತ್ನ ವಿಸ್ಫುರಿತ ಕಿರೀಟಮಂ, ತನ್ನ ರತ್ನ ಖಚಿತವಾದಂತಹ ಕಿರೀಟವನ್ನ ತೆಗೆದು ತಾನೇ ಕವಿದು ನರಂಗಿ, ಕವಿದು ತಾನೇ ನರಂಗಿ, ಆ ನರನಿಗೆ ಅರ್ಜುನನಿಗೆ ತಾನೇ ಇಟ್ಟು ಕಿರೀಟಿ ನಾಮಮಂ ಸರಸದಿಂದ ಅಗಳುಚ್ಚರಿಸಿ, ಕಿರೀಟಿ ಎನ್ನುವ ಬಿರುದನ್ನು ಅವನಿಗೆ ಕೊಟ್ಟು ಸಾಹಸಮಂ ಪೊಗಳ್ದಂ ಸುರಾಧಿಪಂ, ಅವನ ಸಾಹಸವನ್ನ ಈ ಇಂದ್ರ ಹೊಗಳಿದ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಪದ್ಯದ ಸರಳವಾದ ವಿವರಣೆ ಮುಕ್ತಾಯವಾಯಿತು. ನಿಮಗೆ ಕೆಲವು ಪ್ರಶ್ನೆಗಳನ್ನ ನಾನಿಲ್ಲಿ ಒಡ್ಡಿದ್ದೀನಿ, ಅವುಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ. ಅವುಗಳ ಉತ್ತರವನ್ನು ನೀವು ಇನ್ನೊಂದು ತರಗತಿಯ ವಿಡಿಯೋ ಪಾಠ ಏನಿದೆ ಅದನ್ನು ಗಮನಿಸಿದ್ರೆ ವಿಸ್ತೃತವಾದ ಚರ್ಚೆಯನ್ನ ಅಲ್ಲಿ ನೀವು ಕಾಣಬಹುದು. ಇಲ್ಲಿ ನಾನು ಕೇವಲ ವಿಸಂಧಿ ಮಾಡಿ ಅದರ ಸರಳವಾದ ಅರ್ಥವನ್ನು ವಿವರಿಸುವುದಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀನಿ. ಹಳಗನ್ನಡವನ್ನು ಹೇಗೆ ಬಿಡಿಸ್ಕೊಳ್ಬೇಕು ಮತ್ತು ಹೇಗೆ ಅದನ್ನು ಮುರಿದು ಅರ್ಥೈಸಿಕೊಳ್ಳಬೇಕು ಅನ್ನುವ ಒಂದು ಪ್ರಾತ್ಯಕ್ಷಿಕೆಯನ್ನು ಈ ಮೂಲಕವಾಗಿ ನಿಮಗೆ ನೀಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ
ಗೆಳೆಯರೇ, ಈ ಒಂದು ವಿಡಿಯೋ ಪಾಠ ಏನಿದೆಯಲ್ಲ, ಈ ಒಂದು ವಿಡಿಯೋ ಪಾಠ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.